ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲವ ತಂದಿರಯ್ಯ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲವ ತಂದಿರಯ್ಯ. ಏಸುರಾಜ ನನ್ನ ಬಲವು, ಹೆದರುಕು ಭಯ ಇಲ್ಲವೇ. ಏಸುರಾಜ ನನ್ನ ಬಲವು, ಹೆದರುಕು ಭಯ ಇಲ್ಲವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರ ನೀನೇ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರ ನೀನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರ ನೀನೇ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರ ನೀನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಥ್ಯಾಂಕ್ ಯು ಪಾಸ್ಟರ್. ವಂದನೆಗಳು. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಲೋಕ ಸಂಕಲ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ದೈನಂದಿನ ಸಬ್ಬತ್ ಸಾಲ ಪಾಠಕ್ಕೆ ನಾವು ಹೋಗೋಣ. ಇಂದು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ನಮ್ಮ ಜೊತೆಗಿದ್ದಾರೆ. ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನು ಅವರೊಟ್ಟಿಗೆ ನಮ್ಮ ಜೊತೆಗೆ ಮಾತನಾಡಲಿ. ಪರಲೋಕದ ಸತ್ಯವನ್ನ ನಾವೆಲ್ಲರೂ ಅರ್ಥೈಸಿಕೊಳ್ಳುವ ಹಾಗೆ ನಮ್ಮ ಜೊತೆಯಲ್ಲಿ ದೇವರ ಆತ್ಮನು ಕಾರ್ಯ ಮಾಡಲಿ. ಈ ಮಂದಿಯಲ್ಲಿ ದೇವರ ಶಕ್ತಿ, ಬಲ, ಪ್ರಭಾವಗಳು ಆತನಿಗೆ ಮಹಿಮೆಯನ್ನು ತರುವಂತೆ ಕಾರ್ಯ ಮಾಡಲಿ. ಕರ್ತನು ಅವರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಸಭಾಸಾಲ ಪಾಠಗಳನ್ನ ನಡೆಸಿಕೊಡಲು ತುಂಬ ಹೃದಯದಿಂದ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಈ ಸಮಯವನ್ನ ದೇವರ ವಾಕ್ಯಕ್ಕಾಗಿ ಅವರಿಗೆ ಒಪ್ಪಿಸಿಕೊಡುತ್ತೇನೆ. ಹಿರಿಯರಾದಂತ
ಚಿನ್ನಪ್ಪ ಸಾತ್ವಿಕ್ ಅವರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನು ಹಂಚಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಮತ್ತೊಂದು ಆವೃತ್ತಿ ದೇವರು ನಮ್ಮನ್ನು ಈ ಅಂತಾರಾಷ್ಟ್ರೀಯ ಶಾಲೆಯ ಆಟಗಳನ್ನ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ಬಂದಿರುವ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಸ್ವಾಗತಿಸುವನಾಗಿದ್ದೇನೆ. ನಾವು 5ನೆಯ ಪಾಠವನ್ನ ಕಲಿತಾ ಇದ್ದೇವೆ. ನಿನ್ನೆ ಈ ಪಾಠದ ಒಂದು ಪರಿಚಯವನ್ನ ಸ್ಥೂಲವಾಗಿ ನಾವು ಮಾಡಿಕೊಂಡಿದ್ದೇವೆ. ಈ ದಿನದ ಪಾಠವನ್ನ ನಾವು ಕಲಿಯುವಾಗೆ ನಿಮ್ಮಲ್ಲಿ ಪುಸ್ತಕಗಳು ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಆದಾಗ್ಯೂ ಸಹ ಈ ನಮ್ಮ ಕ್ವಾರ್ಟರ್ಲಿ ಏನಿದೆ ಆ ಒಂದು ಪುಸ್ತಕದಲ್ಲಿ ಇರುವಂತೆಯೇ ನಾವು ಇದನ್ನ ಪಾಠಗಳನ್ನ ಕಲಿತಾ ಇದ್ದೇವೆ. ಇವತ್ತು ಭಾನುವಾರದ ಒಂದು ಪಾಠ ಶೀರ್ಷಿಕೆ ಹೀಗಿದೆ: ತನ್ನ ಜನರ ಕೆಟ್ಟತನದಿಂದ ದುಃಖಪಟ್ಟ ದೇವರು. ತನ್ನ ಜನರ ಕೆಟ್ಟತನದಿಂದ ದುಃಖಪಟ್ಟ ದೇವರು ಎಂಬುದಾಗಿ ನಾವು ನೋಡುವಾಗ, ಖಂಡಿತವಾಗಿಯೂ ದೇವರು ನಮ್ಮ ಎಲ್ಲ ಭಾವನೆಗಳಿಗೆ, ನಮ್ಮ ಅನಿಸಿಕೆಗಳಿಗೆ, ನಾವು ಮಾಡುವಂತಹ ಎಲ್ಲಾ ಒಂದು ಕಾರ್ಯಗಳಿಗೆ, ಆಲೋಚನೆಗಳಿಗೆ ಸ್ಪಂದಿಸುವಂತಹ ದೇವರಾಗಿರುತ್ತಾನೆ. ದೇವರು ನಮ್ಮನ್ನು ಸೃಷ್ಟಿಸಿ ನಮಗೆ ಬೇಕಾದ್ದೆಲ್ಲವನ್ನ ಈ ಪ್ರಕೃತಿಯ ಮೂಲಕ ಒದಗಿಸಿ ನಮ್ಮನ್ನು ಈ ಒಂದು ಲೋಕದಲ್ಲಿ ಎಲ್ಲಾ ಜನರಿಗೂ ಉದಾಹರಣೆಯಾಗಿರಬೇಕೆಂಬುದು ಆತನ ಚಿತ್ತವಾಗಿರುವುದರಿಂದ ಕಾಲ ಕಾಲಕ್ಕೆ ಬೇಕಾದ್ದೆಲ್ಲವನ್ನ ಆತ್ಮೀಕವಾದ, ನೈತಿಕವಾದ ಹಾಗೂ ಮಾನಸಿಕವಾದ ಎಲ್ಲಾ ಬಲಗಳನ್ನ, ಪೋಷಣೆಗಳನ್ನ ಮಾಡುತ್ತಾ ಬರುವಾಗ ಮನುಷ್ಯನು ಆತನ ಎಲ್ಲಾ ಆಶೀರ್ವಾದಗಳನ್ನ ಪಡೆದುಕೊಂಡಾಗ್ಯೂ ಸಹ ಅವನು ಅಯೋಗ್ಯವಾಗಿ ನಡ್ಕೊಂಡಾಗ, ಅಥವಾ ಅವನು ಕೊಟ್ಟಂತಹ ಆಶೀರ್ವಾದಗಳನ್ನ, ಅವಕಾಶಗಳನ್ನ ದುರುಪಯೋಗ ಪಡಿಸಿಕೊಂಡಾಗ, ಇದೆಲ್ಲವನ್ನ ಕೊಟ್ಟಂತಹ ದೇವರಿಗೆ ಒಂದು ನಮ್ಮನ್ನು ಕೇಳುವಂತಹ ಜವಾಬ್ದಾರಿ, ನಮ್ಮನ್ನ ಪ್ರಶ್ನಿಸುವಂತಹ ಅಧಿಕಾರ ಅವನಿಗಿರುವುದರಿಂದ ಸ್ವಾಮಿ ಇವೆಲ್ಲವನ್ನ ನಮ್ಮಿಂದ ನಡೆಯುವಾಗ, ಇವೆಲ್ಲವೂ ನಮ್ಮಲ್ಲಿ ಹೀಗೆ ಪ್ರವರ್ತಿಸುವಾಗ, ನಮ್ಮ ಗುಣ, ನಮ್ಮ ನಡತೆ ಈ ಒಂದು ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿರಬಹುದು, ಸಭೆಯಲ್ಲಿರಬಹುದು, ಇಲ್ಲ ದೇಶದಲ್ಲಿರಬಹುದು, ಈ ತರದ ಒಂದು ಪ್ರವರ್ತನೆಗಳು ನಮ್ಮಲ್ಲಿ ಕಂಡು ಬಂದಾಗ ಸ್ವಾಮಿಯು ಅದಕ್ಕೆ ಸ್ಪಂದಿಸುವನಾಗಿದ್ದಾನೆ. ಮನುಷ್ಯರನ್ನ ತನ್ನ ಸಾರೂಪ್ಯದಲ್ಲಿ ಆತನು ಸೃಷ್ಟಿ ಮಾಡಿರುವುದರಿಂದ ನಮ್ಮ ಭಾವನೆಗಳಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಒಂದನ್ನ ಕಂಡುಕೊಳ್ಳುವ ದೇವರು ಕೆಟ್ಟದನ್ನ ನೋಡುವಾಗ ದೇವರಿಗೂ ಸಹ ನಮ್ಮ ಈ ಕೆಟ್ಟತನದಿಂದ ದುಃಖವಾಗುತ್ತದೆ. ನಾವು ಇದನ್ನ ಆರಂಭದಲ್ಲೇ, ಆದಿಕಾಂಡದಲ್ಲೇ ನಾವು ನೋಡ್ತೇವೆ. ಸ್ವಾಮಿ ಜಲಪ್ರಳಯವನ್ನ ಯಾಕೆ ತಂದನು? ನಮ್ಮ ಒಂದು ತರಗತಿಯಲ್ಲಿರುವಂತಹ ಯಾರಾದ್ರೂ ಸರಿಯೇ, ಸ್ವಾಮಿ ಜಲಪ್ರಳಯವನ್ನ ತಂದು ಇಡೀ ಲೋಕವನ್ನ ನಾಶ ಮಾಡ್ತಾನೆ. ಪ್ರೀತಿ ಸ್ವರೂಪಿ, ಕರುಣಾಮಯಿ, ದೀರ್ಘಶಾಂತನಾದ ದೇವರು ಸ್ಪಷ್ಟವಾಗಿ ನಮಗೆ ವಾಕ್ಯ ಹೇಳ್ಕೊಡ್ತಾ ಇದೆ. ನಾವು ಕೂಡ ಅನುಭವವನ್ನ ಪಡ್ಕೊಂಡಿದ್ದೇವೆ. ಆದಾಗ್ಯೂ ಸ್ವಾಮಿ ತೆಗೆದುಕೊಂಡಂತಹ ತೀರ್ಮಾನ ನೋಡುವಾಗ ನಮಗೆ ನಿಜವಾಗಿಯೂ ಒಂದು ಭಯವನ್ನ ಅಥವಾ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಆತನ ಸ್ವಭಾವವನ್ನ ನಾವು ತಪ್ಪಾಗಿ ತಿಳ್ಕೊಳ್ಳೋ ರೀತಿಯಲ್ಲಿ ಅನಿಸುತ್ತೆ. ಆದ್ರೆ ನಿಮಗೆ ಅದು ಯಾವ ಸಂದರ್ಭದಲ್ಲಿ ಸ್ವಾಮಿ ಆ ರೀತಿ ಅಷ್ಟು ಒಂದು ನೊಂದ್ಕೊಂಡದ್ದನ್ನು ನೀವು ಸತ್ಯವೇದದಲ್ಲಿ ಕಾಣ್ತೀರಿ? ಯಾರಾದ್ರೂ ಸರಿನೇ ಹೇಳಿ. ಸ್ವಾಮಿ ಮನುಷ್ಯನ ಉಂಟು ಮಾಡಿದ್ದಕ್ಕೆ ನೊಂದ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಹಾಗಂತ ಸತ್ಯವೇದ ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟ
ವಾಕ್ಯವಾಗಿರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಒಂದು ಸಂದರ್ಭವಾಗಿರುವುದರಿಂದ ನಾನು ಇದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ದುಃಖಪಟ್ಟ ದೇವರು ತಾನು ಸ್ಪಷ್ಟವಾಗಿ ತಿಳಿದ ಪಾಪವು ಹೆಚ್ಚುತ್ತಾ ಬಂತು. ಅವಾಗ ಅದಕ್ಕೆ ಬೇಕಾಗಿ ದೇವರು ನೊಂದುಕೊಳ್ತಾರೆ, ಮತ್ತೆ ತೀರ್ಮಾನ ಮಾಡ್ತಾರೆ ಈ ಲೋಕವನ್ನು ನಾನು ಅಂತ್ಯ ಮಾಡುತ್ತೇನೆ ಅಂತ. ಥ್ಯಾಂಕ್ ಯು ಬ್ರದರ್. ಸರಿಯಾದ ಒಂದು ಉತ್ತರ. ಇದು ಸತ್ಯವೇದದಲ್ಲಿ ಸರ್ ಹೇಳಿ. 6ನೇ ಅಧ್ಯಾಯ 5ನೇ ವಚನದಲ್ಲಿ ಮನುಷ್ಯರು ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಾ ಇರೋದ್ರಿಂದ ಅವರ ಹೃದಯದಲ್ಲಿ ಆಲೋಚನೆ ಎಲ್ಲ ಪಡುವುದೆಲ್ಲ ಬರೀ ಯಾವಾಗಲೂ ಕೆಟ್ಟತನೇ ಆಗಿತ್ತು. ಇವರಲ್ಲಿ ಪಶ್ಚಾತ್ತಾಪ ಪಡುವಂತ ಮನೋಭಾವನೆ ಇರಲಿಲ್ಲ. ಈಗಿರೋದ್ರಿಂದ ದೇವರು ಮನಸ್ಸನ್ನು ಹೊಂದ್ಕೊಂಡು ಅದನ್ನ ನಾಶ ಮಾಡಕ್ ತೀರ್ಮಾನ ಮಾಡ್ತಾನೆ. ಇವಾಗ ನಮ್ ಜೀವಿತದಲ್ಲೂ ಅಷ್ಟೇ ಸರ್, ದೇವರಿಗೆ ವಿರುದ್ಧ ನಡ್ಕೊಂಡು ನಾವು ಪಾಪ ಮಾಡ್ಕೊಂಡಿದ್ದು ಎಷ್ಟು ನಾವು ಪಶ್ಚಾತ್ತಾಪ ಪಡ್ತೇವೆ, ದೇವ್ರ ತಿರುಗಿ ಸರೆಂಡ್ ಆಗದೆ ಹೋದ್ರೆ ನಮಗೂ ಅದೇ ಗತಿನೇ ಬರೋದು. ನೋಡಿ, ನೀವು ಹೇಳಿದ ಉತ್ತರದಿಂದ ಬಹಳ ಸಂತೋಷ ಆಯ್ತು. ಖಂಡಿತವಾಗಿ ದೇವರು ನಮ್ಮ ಹೃದಯದಲ್ಲಿ, ಮನುಷ್ಯರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಬೇರೆ ದೇವರು ಇಷ್ಟು ನೊಂದ್ಕೋಬೇಕಾಗಿರ್ಲಿಲ್ಲ. ಅವನು ಒಳ್ಳೆಯ ದೇವರಾದ್ರಿಂದ ನೊಂದ್ಕೊಂಡ. ಕೆಟ್ಟವನಾಗಿದ್ದ ಅವನು ನೊಂದ್ಕೊಳ್ತಿರ್ಲಿಲ್ಲ. ಆತನಿಗೆ ಪಶ್ಚಾತ್ತಾಪದಿಂದ ನಾವು ಕೆಟ್ಟದನ್ನೇ ಆಯ್ಕೊಂಡದ್ರಿಂದ ನಾವು ಖಂಡಿತವಾಗಿಯೂ ದೇವರಿಗೆ ದುಃಖವನ್ನ ಉಂಟು ಮಾಡೋರಾಗುತ್ತೇವೆ. ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ತೋರಿಸಿಕೊಟ್ಟಾಗ್ಯೂ ಸ್ವಾಮಿ ಒಂದು ಮಾತನ್ನ ಹೇಳ್ತಾನೆ, ಇದರಲ್ಲಿ ನೀವು ಒಳ್ಳೆಯದನ್ನೇ ಆರಿಸಿಕೊಂಡು ಬದುಕಿಕೊಳ್ಳಿರಿ. ಕೆಟ್ಟದಿದೆ, ಕೆಟ್ಟದು ಉಂಟು ಮಾಡಿದಾನೆ, ಅದಕ್ಕೋಸ್ಕರ ನಾವು ಅದನ್ನ ಇಟ್ಕೊಳ್ತೀವಿ ಅಂತ ಎಂದು ನಾವು ಅಂದ್ಕೊಳ್ಬಾರ್ದು. ದೇವರು ಕೆಟ್ಟದಕ್ಕೆ ಎಂದಿಗೂ ಕಾರಣ ಅಲ್ಲ. ಇದು ಸ್ಪಷ್ಟ. ದೇವರು ಕೆಟ್ಟದಕ್ಕೆ ಎಂದಿಗೂ ಕಾರಣ ಅಲ್ಲ. ಕೆಟ್ಟತನ ಅಥವಾ ನಾವು ನಮ್ಮ ನಾಶನವನ್ನ ನಾವೇ ಬರ್ಸ್ಕೊಳ್ತೇವೆ. ನಮ್ಮ ಕೆಟ್ಟತನದಿಂದ ನಮಗೆ ಶಿಕ್ಷೆ ಆಗುತ್ತೆ, ನಮ್ಮ ಕೆಟ್ಟತನದಿಂದ ನಮಗೆ ದಂಡನೆ ಆಗುತ್ತದೆ. ನಮಗೆ ಶಿಕ್ಷೆ ಕೊಡುವಂತಹ ದೇವರು ಸಂತೋಷದಿಂದ ಶಿಕ್ಷೆ ಕೊಡುವ. ಈ ಲೋಕದ ನ್ಯಾಯಾಧೀಶರು, ಈ ಲೋಕದಲ್ಲಿರುವಂತಹ ಅಧಿಕಾರಿಗಳು ಶಿಕ್ಷೆಯನ್ನು ಕೊಡುವಾಗ ಶಿಕ್ಷೆ ಕೊಟ್ಟು ಸಂತೋಷ ಪಡ್ಬೋದು. ಆದರೆ ನಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮ ರಕ್ಷಕನು, ನಮ್ಮ ವಿಮೋಚಕನು ಆದ ದೇವರು ತನ್ನ ರಾಜ್ಯದಲ್ಲಿ ನಮಗೆ ಸ್ಥಾನವನ್ನ ಕೊಡಬೇಕಾಗಿರುವುದರಿಂದ ನಮ್ಮನ್ನು ತನ್ನ ಸಾರೂಪ್ಯಕ್ಕೆ ಬದಲಾಯಿಸಿಕೊಳ್ಳಬೇಕಾಗಿರುವುದರಿಂದ ಅದಕ್ಕೆ ವಿರುದ್ಧವಾದ ಒಂದು ಗುಣಗಳು, ಅದಕ್ಕೆ ವಿರುದ್ಧವಾದ ಒಂದು ನಡತೆಗಳು ಮನುಷ್ಯರಲ್ಲಿ ಕಂಡು ಬರುವಾಗ ನಿಜವಾಗಿಯೂ ಸ್ವಾಮಿಗೆ ದುಃಖವಾಗುತ್ತದೆ. ಪ್ರಿಯರೇ, ಕಡೆಯದಾಗಿ ಮನುಷ್ಯನ ನಾಶಪಡಿಸುವಾಗ ಆತನು ದುಃಖದಿಂದಲೇ ನಾಶಪಡಿಸಬೇಕಾಗುತ್ತದೆ. ದೇವರಿಗೆ ಹೆಚ್ಚು ದುಃಖವನ್ನು ಉಂಟು ಮಾಡುವುದು ಯಾರಿಗೆ ಸಂತೋಷವಾದ ವಿಷಯ? ದೇವರಿಗೆ ಹೆಚ್ಚು ಹೆಚ್ಚು ದುಃಖ ಆಗಬೇಕು ಅಂತ ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಇರೋದು ಲೋಕದಲ್ಲಿ? ಸ್ವೇಚ್ಛೆಯವರು, ಉತ್ತರ ಕೊಡ್ಬೋದು. ತಮ್ಮ ಸ್ವಾರ್ಥಕ್ಕಾಗಿ ಸ್ವೇಚ್ಛೆ ನಡೆಯೋರು, ಲೋಕನ ಪ್ರೀತಿ ಮಾಡೋರು, ದೇಹನ ಪ್ರೀತಿ ಮಾಡೋರು. ಅವ್ರು ಗೊತ್ತಿಲ್ಲದೆ ಅವರು ಎಲ್ಲಾ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಅವರು ಗೊತ್ತಿಲ್ಲದೆ ಒಂದು ವಂಚನೆಗೆ ಗುರಿಯಾಗಿ ಅವರು ದುಃಖಕ್ಕೂ, ನಾಶನಕ್ಕೂ, ರೋಗಗಳಿಗೂ, ಶಿಕ್ಷೆಗೂ, ಇನ್ನಿಲ್ಲದ ಹಿಂಸೆಗಳಿಗೂ ಒಳಗಾಗುವಾಗ ಸಂತೋಷ ಯಾರಿಗಾಗುತ್ತೆ? ದೇವ್ರಿಗಾಗುತ್ತೋ ಅಥವಾ ಇನ್ಯಾರಿಗಾಗುತ್ತೆ? ಸೈತಾನನಿಗಾಗುತ್ತೆ. ಖಂಡಿತ ದೇವರ ವೈರಿಯಾದ, ದೇವರ ವಿರೋಧವಾಗಿ ಕೆಲಸ ಮಾಡುತ್ತಿರುವಂತಹ ಸೈತಾನನಿಗೆ ಸಂತೋಷ ಆಗುತ್ತೆ. ದೇವರನ್ನ
ದುಃಖ ಪಡಿಸ್ತಾ ಇದ್ದವರ ಮೇಲೆ ಅಲ್ಲ ಸಲ್ಲದ ಆರೋಪವನ್ನು ಹೊರಿಸಿದಂತಹ ಸೈತಾನಿಗೆ ಇದು ಸಂತೋಷವಾದ ವಿಷಯ. ಸೈತಾನ್ ಮಾಡ್ತಾ ಇರೋದು ಇದೆ. ದೇವರಿಗೆ ಸೈತಾನನ ನಾಶ ಮಾಡುವಾಗ ತನ್ನ ಜನರನ್ನ ಯಾರಿಗೋಸ್ಕರ ತನ್ನ ಪ್ರಾಣವನ್ನ ತೆತ್ತನೋ, ಯಾರಿಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣವನ್ನ ಕೊಟ್ಟನೋ, ಯಾರಿಗೋಸ್ಕರ ಶಿಲುಬೆಯನ್ನು ಹೊತ್ತನೋ, ಯಾರಿಗೋಸ್ಕರ ಅಪಹಾಸ್ಯ ನಿಂದೆಯನ್ನ ತಾಳಿಕೊಂಡರೋ ಅಂಥವರ ರಕ್ಷಣೆಯು ತಪ್ಪಿ ಹೋಗಿ ಅಂಥವರು ನಿತ್ಯ ಶಿಕ್ಷೆಗೆ ಅಂದ್ರೆ ನಿತ್ಯ ಮರಣಕ್ಕೆ ಹೋಗುವಾಗ ಸೈತಾನಿಗೆ ಸಂತೋಷ. ದೇವರಿಗೆ ಇದು ದುಃಖದ ವಿಷಯ. ದೇವರಿಗೆ ದುಃಖ ಉಂಟು ಮಾಡಬೇಕು ಅನ್ನೋದೇ ಸೈತಾನ ಇವತ್ತು ಉದ್ದೇಶ. ಬೇರೆ ನಾವು ಏನ್ ಮಾಡ್ತಾ ಇದ್ದೀವಿ? ದೇವರಿಗೆ ಸಂತೋಷ ಕೊಡ್ತಾ ಇದ್ದೀವೋ ಅಥವಾ ಸೈತಾನ ಸಂತೋಷ ಕೊಡ್ತಾ ಇದ್ದೀವಿ? ಸೈತಾನಿಗೆ ಸಂತೋಷ ಕೊಡ್ತಾ ಇದ್ದೇವೆ ಅಂತಂದ್ರೆ ಅರ್ಥ ದೇವರಿಗೆ ದುಃಖವನ್ನ ಕೊಡ್ತಾ ಇದ್ದೇವೆ. ದೇವರು ಆರಂಭದಲ್ಲಿ ಪಶ್ಚಾತ್ತಾಪ ಪಟ್ಟನು, ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನಾವು ಇಲ್ಲಿ ಕಲಿತಾ ಇದ್ದೇವೆ. ಯಾತಕ್ಕೆ ದೇವರು ಪಶ್ಚಾತ್ತಾಪ ಪಡ್ಬೇಕು ಅಲ್ವಾ? ಹೃದಯದಲ್ಲಿ ನೊಂದ್ಕೊಳ್ಬೇಕು? ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ನಾವು ಯಾರ ವಿಷಯದಲ್ಲಿ ದುಃಖ ಪಡ್ತೇವೆ ಅಥವಾ ಯಾರ ವಿಷಯದಲ್ಲಿ ನಾವು ನೊಂದ್ಕೊಳ್ತೇವೆ? ಖಂಡಿತವಾಗಿ ತಂದೆ ತಾಯಿ ಮಕ್ಕಳ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ. ತಂದೆ ತಾಯಿಗಳು ಯಾವಾಗಲೂ ಮಕ್ಕಳ ವಿಷಯದಲ್ಲಿ ನೊಂದ್ಕೊಳ್ತಾರೆ. ಅವರೇನಾದ್ರೂ ಜೀವನದಲ್ಲಿ ಮಾಡಬಾರದನ್ನ ಮಾಡಿ, ಕೆಟ್ಟ ಸಹವಾಸ ಮಾಡಿ ಕೆಟ್ಟು ಹೋದಾಗ, ಅವರು ದುಷ್ಟರಾಗಿದ್ದಾಗ, ಅವರು ಸಮಾಜಕ್ಕೆ ವಿರೋಧವಾಗಿದ್ದಾಗ, ಇಂತಹ ಸಂದರ್ಭಗಳಲ್ಲಿ ತಂದೆ ತಾಯಿಗಳಿಗೆ ಬಹಳ ನೋವಾಗುತ್ತೆ. ನಮ್ಮ ಮಕ್ಕಳಿಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು. ನೀವು ಚಿಕ್ಕಂದಲ್ಲಿ ಅವರಿಂದ ಯಾವ ಲಾಭ ಬರ್ಲಿಲ್ಲ ಅಂತಲ್ಲ, ಅವರ ತಮ್ಮ ಹೆಸರನ್ನ ಕೆಡಿಸ್ಕೊಂಡ್ರು, ಸಮಾಜಕ್ಕೆ ವಿರೋಧವಾಗಿ ಎಲ್ಲರಿಗೂ ಕೆಟ್ಟದನ್ನ ಮಾಡಿಕೊಂಡು ಜೀವನ ಮಾಡುವಾಗ ಅವರನ್ನ ಹೆತ್ತ ತಂದೆ ತಾಯಿಗಳು ಖಂಡಿತವಾಗಿ ಬೇರೆ. ಇದು ನಮಗೆ ಸ್ಪಷ್ಟವಾಗಿ ಬೇಕು. ನಾವು ತಂದೆ ತಾಯಿಗಳಾಗಿ ಇಷ್ಟು ದುಃಖ ಪಡೋದಾದ್ರೆ ನಮ್ಮ ನಿಜವಾದ ತಂದೆ ಯಾರು? ನಿಜವಾದ ತಂದೆ ಇಲ್ಲಿ ಯಾವ ಒಂದು ಸ್ಥಾನಮಾನಗಳನ್ನು ನೋಡ್ತೇವೆ. ನಾವು ತಂದೆಯನ್ನ ನೋಡ್ತೇವೆ, ಅದ್ರ ನಿಜವಾದ ತಂದೆ ದೇವರು. ನಾವು ರಾಜನಿಗೆ ಒಳಪಡ್ತೇವೆ, ಆದ್ರೆ ನಿಜವಾಗಿಯೂ ನಮ್ಮನ್ನೆಲ್ಲ ಆಳತಕ್ಕಂತಹ ರಾಜ್ಯ ದೇವರೇ. ನಾವು ಒಬ್ಬ ವಿಜ್ಞಾನಿಯನ್ನ ನೋಡಬಹುದು, ನಿಜವಾದ ವಿಜ್ಞಾನಿಯು ಸಂಪೂರ್ಣವಾಗಿ ತಿಳ್ಕೊಂಡಂತ ವಿಜ್ಞಾನಿಯು ದೇವರೇ ಆಗಿದ್ದಾರೆ. ನಾವು ನ್ಯಾಯಕ್ಕೋಸ್ಕರ ನ್ಯಾಯಾಧೀಶರು ನಮ್ಮನ್ನ ವಿಚಾರಣೆ ಮಾಡಬಹುದು, ನಮಗೆ ಒಂದು ತೀರ್ಪನ್ನು ಕೊಡಬಹುದು. ಅವರ ಒಂದು ಜ್ಞಾನದ ಮಿತಿಯಿಂದ ಅವರು ನಮಗೆ ತೀರ್ಪನ್ನು ಕೊಡುವರಾಗಿರುತ್ತಾರೆ ಬೇರೆ. ಆದ್ರೆ ಸಂಪೂರ್ಣವಾದ ಜ್ಞಾನವನ್ನ ಹೊಂದಿದ ದೇವರು ನಿಜವಾದ ನ್ಯಾಯಾಧೀಶನಾಗಿರ್ತಾನೆ. ನಮ್ಮ ಹೃದಯವನ್ನೇ ಶೋಧಿಸುವುದರಿಂದ ಆತನು ಸರಿಯಾದ ತೀರ್ಪನ್ನ ಕೊಡುವಂತವನಾಗಿರುತ್ತಾನೆ. ನಿಜವಾಗಿಯೂ ಆತನು ನ್ಯಾಯಾಧೀಶನೇ, ನಿಜವಾಗಿಯೂ ಆತನು ನಮ್ಮ ತಂದೆಯಾಗಿದ್ದಾನೆ, ನಿಜವಾಗಿಯೂ ನಮ್ಮನ್ನು ರಕ್ಷಿಸುವಂತಹ ರಕ್ಷಕ ಆತನೇ ಆಗಿದ್ದಾನೆ. ಈ ಲೋಕದ ತಂದೆ ತಾಯಿಗಳು ಕೆಲವು ದಿನಗಳಿಗೆ ಅಥವಾ ಕೆಲವು ವರ್ಷಗಳಿಗೆ ನಮ್ಮನ್ನ ಸಾಕಬಹುದು, ಸಲಹಬಹುದು, ನಮಗೆ ನೀತಿ ಪಾಠವನ್ನ ಕೊಡಬಹುದು ಅಥವಾ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾರೆ, ನಮ್ಮ ಅಗತ್ಯತೆಗಳನ್ನ ಪೂರೈಸುತ್ತಾರೆ. ಆದ್ರೆ ಸದಾ ಕಾಲಕ್ಕೂ ನಮ್ಮನ್ನ ಸಲಹಿ ಸಾಕುವಂತಹ ಸಾಮರ್ಥ್ಯ ನಮ್ಮ ತಂದೆ ತಾಯಿಗಳಿಗೆ ಇರೋದಿಲ್ಲ. ವಯಸ್ಸಾದಂತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅವರು ನಮ್ಮ ಮೇಲೆ ಅವಲಂಬಿತರಾಗ್ತಾರೆ. ಆದ್ರೆ ದೇವರು ಸದಾ ಕಾಲಕ್ಕೂ ನಮ್ಮನ್ನು ಕಾಯುವಂತಹ ಸರ್ವಶಕ್ತನ ದೇವರಾಗಿದ್ದಾನೆ. ಅವನಿಗೆ ಎಂದೆಂದೂ ಜೀವಿಸುವನಾದ್ದರಿಂದ
ಅವನ ದಿನಗಳು ಎಂದಿಗೂ ಮುಗಿಯದಿಲ್ಲವಾದ್ದರಿಂದ ಅವನಿಗೆ ವಯಸ್ಸಾಗುವುದೇ ಇಲ್ಲ. ಅವನು ಕಾಲಾತೀತನಾದ್ದರಿಂದ ಎಂದೆಂದಿಗೂ ಶಾಶ್ವತವಾದ ತಂದೆಯಾಗಿರುತ್ತಾನೆ. ಶಾಶ್ವತವಾದ ಒಂದು ರಕ್ಷಣೆಯನ್ನ, ಶಾಶ್ವತವಾದ ಒಂದು ಸದ್ಗತಿಯನ್ನ ಕೊಡುವಂತಹ ದೇವರು ನಮ್ಮಲ್ಲಿ ಅದಕ್ಕೆ ವಿರುದ್ಧವಾದ, ಆತನಿಗೆ ವಿರುದ್ಧವಾದ ಒಂದು ಗುಣಗಳನ್ನ, ನಡವಳಿಕೆಗಳನ್ನ ನೋಡಿದಾಗ ನಾವು ನಮ್ಮ ಅಯೋಗ್ಯತನವನ್ನ ನೋಡಿ, ನಮ್ಮ ಅನುಪಯುಕ್ತತೆಯನ್ನ ನೋಡಿ, ನಮ್ಮ ಅಪ್ರಯೋಜಕತ್ವವನ್ನ ನೋಡಿ ದೇವರು ನಮ್ಮನ್ನು ನಮ್ಮ ಕೆಟ್ಟತನಕ್ಕೋಸ್ಕರ ದುಃಖ ಆಗಿದ್ದಾನೆ. ಇದನ್ನ ನಾವು ಯಾವುದರಲ್ಲಿ ನೋಡ್ಬೋದಾಗಿದೆ? ಸತ್ಯವೇದದಲ್ಲಿ ನಾವು ಯಾರ ಉದಾಹರಣೆಗಳನ್ನ ಯಾವಾಗಲೂ ನೋಡ್ತಾ ಹೋಗ್ತೇವೆ? ಬ್ರದರ್ ವಿಜಯ್ ಕುಮಾರ್ ಅವರು ಹೇಳ್ತಾರ, ಸತ್ಯವೇದದಲ್ಲಿ ಯಾರ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತವೆ? ದೇವರ ಒಂದು ನಡೆಸುವಿಕೆ ಹೇಗಿತ್ತು? ಮುಖ್ಯವಾಗಿ ಈ ಯಾಕೆ ಕಷ್ಟ ಸಂಕಟ ಅಂತ ಹೇಳುವಾಗ ದೇವರು ಪ್ರೀತಿ ಸ್ವರೂಪನು, ಸಾತ್ವಿಕನು, ದೀರ್ಘ ಶಾಂತಿ ಉಳ್ಳವನ್ನ ನಾವು ಹೇಳ್ಕೊಂಡ್ಬರ್ತೀವಿ. ದೇವರಿಗೆ ಈ ಒಂದು ಮಾನ್ಯತೆ ಸಿಗಬಾರದು. ದೇವರು ದುಷ್ಟನು, ದೇವರು ಕೆಡುಕನು ಅನ್ನುವ ರೀತಿಯಲ್ಲಿ ನಾವು ಪ್ರತಿಬಿಂಬಿಸ್ಬೇಕು. ಅದಕ್ಕೋಸ್ಕರ ಪಾಪಕ್ಕೆ ನಮ್ಮನ್ನ ಶಿಕ್ಷಿ ಕಷ್ಟ ಗುರಿ ಮಾಡಿಸ್ತಾನೆ. ದೇವರ ಪ್ರೀತಿ ನಮ್ಮ ಅರ್ಥ ಮಾಡೋಕಾಗದೆ ಮಾಡ್ತಾನೆ ಸೈತಾನ. ಅದೇ ಅವನು ಒಳ್ಳೆಯವನು, ನಾವೆಲ್ಲ ದೇವರೇ ಕೆಟ್ಟವನು. ದೇವರೇ ಕೆಟ್ಟವನು. ಇವಾಗ ದೇವರ ಒಳ್ಳೆಯತನವನ್ನ ದೇವರು ಬಹಳ ನಮ್ಮನ್ನ ಪ್ರೀತಿಸುವಂತವನಾಗಿದ್ದಾನೆ, ಹೃದಯಪೂರ್ವಕವಾಗಿ ಪ್ರೀತಿಸುವಂತಹ ದೇವರು. ಆತನು ಅದಕ್ಕೋಸ್ಕರ ಇದೆಲ್ಲವನ್ನ ಮಾಡ್ತಾನೆ ಅನ್ನೋದನ್ನ ನಾವ್ ಎಲ್ಲಿ ನೋಡ್ತೇವೆ? ಯಾರನ್ನ ಆತನು ಈ ರೀತಿ ಸತತವಾಗಿ ನಡೆಸ್ಕೊಂಡು ಬಂದದ್ದನ್ನ ನಾವು ಕಾಣ್ತೇವೆ ಸತ್ಯವೇದದಲ್ಲಿ? ಉದಾಹರಣೆ ನೋಡುವಾಗ ಇಲ್ಲಿ ಅಹಾಜ್ಯನು ರಾಜನಾಗಿದ್ದಾಗ ಅವನೇನ್ ಮಾಡ್ತಾನೆ, ಮಕ್ಕಳನ್ನ ಬಲಿ ಕೊಡ್ತಾನೆ. ಇದು ಎಷ್ಟು ಅಸಹ್ಯವಾದ ಕೃತ್ಯಗಳು, ಮಕ್ಕಳನ್ನ ಬಲಿ ಕೊಡುವಂಥದ್ದು. ಅಂದ್ರೆ ದೇವರಿಗೆ ಮಕ್ಕಳು ಕೊಡೋದು ಇಷ್ಟನ? ದೇವ್ರು ನಮ್ಮನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಆತನ ಇರುವಾಗ ಅದಕ್ಕೆ ತದ್ವಿರುದ್ಧವಾಗಿ ಅವನ ಮಕ್ಕಳನ್ನ ಬಲಿ ಕೊಡುವಂತಹ ಒಂದು ಮನೋಭಾವನೆಯನ್ನ ರಾಜನ ಮನಸ್ಸಲ್ಲಿ ಸೈತಾನ ಹುಟ್ಟಿಸ್ತಾನೆ. ಇದು ದೇವರ ಪ್ರೀತಿಗೆ ಎಷ್ಟು ಅಸಹ್ಯವಾದದ್ದು ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವಂತಹ ಕೆಲಸನ ಸೈತಾನ ಮಾಡ್ತಾನೆ. ಒಳ್ಳೆಯ ಒಂದು ಉತ್ತರವನ್ನ ನೀವು ಕೊಟ್ಟಿದ್ದೀರಿ ಸಹೋದರ ವಿಜಯ್ ಕುಮಾರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಜನಗಳು ಏನ್ ತಿಳ್ಕೊಂಡಿವೆ? ದೇವರು ನಮ್ಮ ಮೇಲೆ ಕೋಪವನ್ನ ಪ್ರಕಟಿಸುವುದರಿಂದ ಆತನ ಕೋಪವನ್ನ ಶಮನ ಮಾಡುವುದಕ್ಕೋಸ್ಕರ ನಾವು ಏನಾದ್ರೂ ಬಲಿ ಕೊಟ್ಟೆ ಆತನನ್ನ ಹೋಲಿಸಿಕೊಳ್ಳಬೇಕು ಎಂಬ ಪ್ರಯತ್ನವನ್ನ ಜನಾಂಗಗಳು, ಅನ್ಯ ಧರ್ಮೀಯರು, ಬೇರೆ ಬೇರೆ ಶ್ರದ್ಧೆ ಉಳ್ಳವಂತವರು ಇವತ್ತನ್ನ ನಾವು ನೋಡ್ತೇವೆ. ಇವತ್ತಿನಲ್ಲಿ ನಮ್ಮ ಭಾಗದಲ್ಲೂ ನಾವು ನೋಡ್ತೇವೆ, ಪ್ರಾಣಿಗಳ ಬಲಿಯನ್ನ ಅವರು ಕೊಡ್ತಾರೆ. ಪ್ರಾಣಿಯ ಬಲಿಯನ್ನ ಕೊಡುವುದಕ್ಕೆ ಏರ್ಪಾಟು ಮಾಡಿದಂತವನೇ ನಮ್ಮ ದೇವರು. ಯಾಕಂತಂದ್ರೆ ಪ್ರತಿ ಪ್ರಾಣಿಯು ಬಲಿಯಾಗುವಾಗ ನಮಗೋಸ್ಕರ ಬಲಿಯಾಗುವ ಕ್ರಿಸ್ತನನ್ನ ಅದು ಸೂಚಿಸುತ್ತಿತ್ತು. ಮತ್ತು ನಮ್ಮ ಪಾಪಗಳನ್ನ ನಾವು ಆ ಪ್ರಾಣಿಯ ಮೇಲೆ ಅರಿಕೆ ಮಾಡಿ, ಅದರ ಮೇಲೆ ಕೈ ಇಟ್ಟು ಅರಿಕೆ ಮಾಡಿ ಅದನ್ನ ವಧಿಸುವಾಗ ಮನುಷ್ಯನಿಗೆ ಆ ಒಂದು ಮುಗ್ಧ ಪ್ರಾಣಿ, ನಿರಪರಾಧಿಯಾದ ಪ್ರಾಣಿ ನನ್ನ ಅಪರಾಧಕ್ಕೆ ಬಲಿಯಾಗಬೇಕಲ್ಲ ಎಂಬ ಪಶ್ಚಾತ್ತಾಪ ಅವನಲ್ಲಿ ಮೂಡಿ ಬರ್ಬೇಕಾಗ್ತಿತ್ತು. ಯಾಕಂದ್ರೆ ಯಾವ ಪಾಪವನ್ನೂ ಮಾಡದಂತ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಡುವುದಕ್ಕಿದ್ದನು. ಅದನ್ನ ನೆನಪಿಸುವುದಕ್ಕೋಸ್ಕರ ಈ ಒಂದು ಪ್ರಾಣಿ ಬಲಿ ಇದೆ. ಆದ್ರೆ ಪ್ರಪಂಚದಾದ್ಯಂತ ಅಥವಾ ನಮ್ಮ ಧರ್ಮೀಯದಲ್ಲಿ, ಈ ಇಂದಿನ ಧರ್ಮದಲ್ಲಿ ಇದ್ದಂತ ಜನರು ಈಗಲೂ ಇದ್ದಾರೆ. ಹಬ್ಬಗಳಲ್ಲಿ ಕೋಳಿಯನ್ನ ಬಲಿ ಕೊಡೋದು ನೋಡಿದ್ದೇನೆ, ಕುರಿಗಳನ್ನ ಬಲಿ ಕೊಡ್ತಾರೆ, ಕೆಲವು ಕಡೆ ದೊಡ್ಡ ದೊಡ್ಡ ಕೋಣಗಳನ್ನೇ ಬಲಿ ಕೊಡ್ತಾರೆ. ಯಾತಕ್ಕೆ ಬಲಿ ಕೊಡ್ತಾರೆ ಅಂದ್ರೆ ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಆ ಕೋಪವನ್ನ ನಾವು ಶಮನ ಮಾಡ್ಬೇಕು, ಶಾಂತಿ ಮಾಡ್ಬೇಕು. ಈ ಶಾಂತಿಯನ್ನ ಮಾಡೋದಕ್ಕೋಸ್ಕರ ನಾವು ಬಲಿ ಕೊಡ್ತೇವೆ. ಸಹೋದರ ಹೇಳ್ದಾಗೆ ಇಸ್ರಾಯೇಲರ ರಾಜರುಗಳು ಯಾವ ಮಟ್ಟಕ್ಕೆ ಎಷ್ಟು ಒಂದು ಕೆಟ್ಟತನಕ್ಕೆ ಅವರು ಹೋದ್ರು ಅಂದ್ರೆ ಸ್ವತಃ ತಮ್ಮ ಮಕ್ಕಳನ್ನೇ ಅವರು ಬಲಿಗೊಟ್ರು. ಮಕ್ಕಳನ್ನ ಬಲಿಗೊಡುವಂತಹ ಅಧಿಕಾರ ನಮಗಿದೆಯೇ? ಪ್ರಾಣಿಯನ್ನ ನಾವು ಬಲಿ ಕೊಡ್ಲಿಕ್ಕೆ ಸ್ವಾಮಿ ಹೇಳ್ದ, ಕುರಿಯನ್ನಾಗಲಿ ಹೋರಿಯನ್ನಾಗಲಿ ಹೋತಗಳನ್ನಾಗಲಿ ನಾವು ಬಲಿ ಕೊಡಬಹುದಿತ್ತು. ಆದ್ರೆ
ಮಕ್ಕಳನ್ನ ಬಲಿ ಕೊಡುವಂತಹ ಯಾವ ಒಂದು ಆಜ್ಞೆ ಅಥವಾ ಆ ತರದ ದೇವರು ನಮ್ಮ ದೇವರಲ್ಲ. ದೇವರು ಮಕ್ಕಳನ್ನ ಬಲಿ ಕೇಳುವಂತವನಲ್ಲ. ನಮಗೇನೆ ಏನ್ ಹೇಳ್ತಾನೆ, ನರಹತ್ಯೆ ಮಾಡಬಾರದು, ನರಹತ್ಯವು ಸೋದರರ ಹತ್ಯೆ ಅಲ್ಲವೇ ಎಂಬುದಾಗಿ ದೇವರು ನರಹತ್ಯೆ ಮಾಡಬಾರದು ಅಂತ ಹೇಳಿದ ಅಂತ ದೇವರು ಮಕ್ಕಳ ಬಲಿ ಕೇಳುವಂತಹ ದುಷ್ಟನಲ್ಲ. ಆದ್ರೆ ಈ ದುಷ್ಟತನವನ್ನ ಯಾರು ನಡೆಸಿದ್ರು? ಸೈತಾನ. ಇಸ್ರಾಯೇಲ್ರು ನಡೆಸಿದ್ರು. ನಿಮ್ಗೆ ಇಸ್ರಾಯೇಲ್ರ ಒಂದು ಉದಾಹರಣೆ ನಮಗೆ ನಿದರ್ಶನ ಉದ್ದಕ್ಕೂ ಸಿಗ್ತಾ ಹೋಗೋದು. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ನಿಮಗೆ ಇಸ್ರಾಯೇಲ್ರು ಅಂತಂದ್ರೆ ಈ ಅಬ್ರಹಾಮನ ಸಂತತಿ, ಮೂರನೇ ಸಂತತಿ, ಮೊದಲನೇ ಸಂತತಿ ಈಸಾಕನ ಮಗನು ಯಾಕೋಬನು, ಯಾಕೋಬನ 12 ಜನರು ಕೂಡ ಇಸ್ರಾಯೇಲ್ರು ಅಂತ ಕರ್ಸ್ಕೊಂಡ್ರು. ಈ ಇಸ್ರಾಯೇಲ್ರನ್ನ ತಾನೇ ದೇವರು ಅಲ್ಲಿಂದ ಕಡೆ ತನಕನೂ ನಡ್ಸ್ಕೊಂಡು ಬರೋದು. ಇಸ್ರಾಯೇಲನ್ನ ಐಗುಪ್ತ ದೇಶದಿಂದ ಈ ಕಾನಾನ್ಯ ದೇಶಕ್ಕೆ ನಡ್ಸ್ಕೊಂಡು ಬರುವಾಗ ಅಲ್ಲಿ ದೇವರನ್ನ ಅವರು ಪರೀಕ್ಷಿಸೋದನ್ನ ನಾವು ನೋಡ್ತೇವೆ. ಎಷ್ಟೋ ಸಲ ದೇವರ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನ ನೋಡಿಯೂ ಸಹ ಅವರು ಅಪನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ದೇವರ ಮೇಲೆ ಅವರು ವಿಶ್ವಾಸವನ್ನ ಇಡುವುದರ ಬದಲು ಬೇಗ ವಿಶ್ವಾಸವನ್ನ, ನಂಬಿಕೆಯನ್ನ ಕಳೆದುಕೊಂಡು ಅವರು ಸಂದೇಹವಾದಿಗಳಾಗ್ತಾರೆ. ನಮಗಿನ್ಯಾರು ದಿಕ್ಕು, ನಮ್ಮನ್ನ ರಕ್ಷಿಸುವರು ಯಾರು? ಅಯ್ಯೋ ಮೋಶೆ, ನಮಗೆ ಅಲ್ಲಿ ಸಮಾಧಿ ಸ್ಥಳ ಇಲ್ಲ ಅಂತ ಹೇಳಿ ನೀನು ಇಲ್ಲಿ ಕರ್ಕೊಂಡ್ ಬಂದ್ಯಾ? ಈ ಕಾಡಲ್ಲಿ ನಾವು ಸಾಯ್ಬೇಕೆ ಅಂತ ಮೋಶೆ ಮೇಲೆ ಅವರು ಆರೋಪ ಹೊರಿಸಿ ಅವನನ್ನ ಕೊಲ್ಲಲಿಕ್ಕೆ ಎಷ್ಟೋ ಸಲ ಕಲ್ಲನ್ನ ಎತ್ಕೊಳ್ಳೋದನ್ನ ನಾವು ನೋಡ್ತೇವೆ. ಬೇರೆ ಅವ್ರು ಯಾರ ವಿರುದ್ಧವಾಗಿ ಇದೆಲ್ಲ ಮಾಡ್ತಾ ಇರ್ತಾರೆ ಅಂತಂದ್ರೆ ಮೋಶೆ ವಿರುದ್ಧವಾಗಿ ಅಲ್ಲ, ಖಂಡಿತವಾಗಿಯೂ ಮೋಶೆ ಮುಖಾಂತರ ನಡೆಸ್ತಿದ್ದಂತಹ ದೇವರ ವಿರುದ್ಧವಾಗಿ ಅವರು ಯಾವಾಗಲೂ ದೇವರಿಗೆ ಎದುರು ಬೀಳಾಗಿರ್ತಾರೆ. ದೇವರನ್ನ, ಆ ಒಂದು ಸರ್ವಶಕ್ತನಾದ ದೇವರ ಇರುವಿಕೆಯನ್ನ ಅನುಭವಿಸಿಯೂ ಸಹ ಅವರು ಏನೂ ಗೊತ್ತಿಲ್ಲದವರಂತೆ, ಮರೆತು ಹೋದವರಂತೆ, ದೇವರ ಸಹಾಯವನ್ನೆಲ್ಲ ಮರೆತು ಕೃತಜ್ಞರಾಗುತ್ತಾರೆ. ಅಂದ್ರೆ ಥ್ಯಾಂಕ್ಲೆಸ್ ಪೀಪಲ್ ಆಗ್ತಾರೆ. ಅವರು ಕೃತಜ್ಞತೆಯನ್ನ ಇಲ್ಲದ ಕೃತಜ್ಞರಾಗ್ತಾರೆ. ಇದನ್ನ ನಾವು ನೋಡ್ತೇವೆ. ಇಂತಹ ಸಂದರ್ಭದಲ್ಲೆಲ್ಲ ದೇವರಿಗೆ ಖಂಡಿತವಾಗಿ ಅವರ ಅಪನಂಬಿಕೆಯಿಂದ ದೇವರು ದುಃಖಕ್ಕೆ ಒಳಗಾಗ್ತಾನೆ. ಕಷ್ಟದ ನಿನಗಿರ್ಲಿ, ನನಗೇನು ನಾನ್ ಚೆನ್ನಾಗಿದ್ದೀನಲ್ಲ ಅಂತ ದೇವರು ಇರ್ಬೋದಾಗಿತ್ತು. ಯಾಕಿರ್ಲಿಲ್ಲ? ಸ್ವಲ್ಪ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕಿರ್ಲಿಲ್ಲ? ಅವನ್ ಪಾಪಿಗಳಾದ ನಮ್ಮನ್ನ ಉಳ್ಸಕ್ಕೋಸ್ಕರನೇ ಈ ಲೋಕಕ್ಕೆ ಸ್ವಾಮಿ ಬಂದಿರೋದು. ನಮ್ಮ ರಕ್ಷಣೆ ಮಾಡ್ಬೇಕು ಅದ ಅಮೂಲ್ಯವಾದ ಒಂದು ಯೋಜನೆ ಯೇಸು ದೇವ್ರದಾಗಿರೋದ್ರಿಂದ ಒಬ್ರು ನಾಶಬಾರ್ದು, ಹೌದು, ರಕ್ಷಣೆ ಹೊಂದಬೇಕು ಅನ್ನೋ ದೇವ್ರ ಉದ್ದೇಶ ಆಗಿರೋದ್ರಿಂದ ಇದು ಎಲ್ಲವನ್ನು ಆತನ ಸಹಿಸ್ಕೋಬೇಕಾಯ್ತದೆ. ಅವ್ನ್ ಮಾಡಿದ ಒಡಂಬಡಿಕೆಯನ್ನೆಲ್ಲ ತಕ್ಕಂತೆ ನಡಿಬೇಕಾಯ್ತದೆ. ಥ್ಯಾಂಕ್ ಯು ಬ್ರದರ್, ಒಳ್ಳೆಯ ಉತ್ತರವನ್ನ ಕೊಟ್ಟಿದ್ದೀರಿ. ಇದನ್ನ ಇನ್ನು ಮುಂದೆ ಸ್ವಲ್ಪ ನಾನು ಒಂದು ಕೊಡ್ತೀನಿ. ಒಂದು ಸಮಾಧಾನವಾಗಿ ನಾವು ಅದನ್ನ ಕೇಳ್ಕೊಳ್ಳೋಣ. ಬೇರೆ ಏನಾದ್ರು ಪ್ರಶ್ನೆಗಳಿದೆ ಕೊಡಬಹುದಾಗಿದೆ. ಏನಪ್ಪಾ ಅಂತಂದ್ರೆ, ಸಮಾಜದಲ್ಲಿ ನಾವು ಬೆಳಕನ್ನ ಕೊಡುವುದಕ್ಕೋಸ್ಕರ, ಅಂದ್ರೆ ಇಸ್ರಾಯೇಲರು ಈ ಎಲ್ಲಾ ಜನಾಂಗಗಳಿಗೆ ಒಂದು ಉದಾಹರಣೆಗೋಸ್ಕರ ಅವರು ಆರಿಸಲ್ಪಟ್ಟಿದ್ದರು. ದೇವರು ಪಕ್ಷಪಾತಿ ಅಲ್ಲ, ದೇವರು ದಾಕ್ಷಿಣ್ಯ ಮಾಡುವನಲ್ಲ, ಎಲ್ಲರೂ ಆತನಿಗೆ ಮಕ್ಕಳೇ. ನನಗೆ ಒಬ್ಬ ಚೈನಾದವನು ಬೇರೆ ಅನ್ಯ ದೇಶೀಯನಾಗಿರ್ಬೋದು, ಇಲ್ಲ ನನಗೆ ಇನ್ಯಾರೋ ಭಾಷೆ ಮಾತಾಡೋದು ತೆಲುಗು ಅಥವಾ ಇನ್ಯಾವ ಮಲಯಾಳಂ ಮಾತಾಡೋ ಅನ್ಯ ಭಾಷಿಕರು ಅಂತ ಅನ್ನಿಸ್ಬೋದು, ಅಥವಾ ಧರ್ಮವನ್ನ ಬೇರೆ ಆಚರಣೆ ಮಾಡ್ಕೊಂತ ಇರೋರು ಅನ್ಯ ಧರ್ಮೀಯರು ಅನ್ಸ್ಬೋದು. ಉದಾಹರಣೆಗೆ ಹಿಂದೂ ಧರ್ಮನೋ, ಇಲ್ಲ ಸಿಖ್ ಧರ್ಮನೋ, ಇಲ್ಲ ಇಸ್ಲಾಂ ಧರ್ಮನೋ, ಅವರು ನಮ್ಮ ಪಕ್ಕದಲ್ಲೇ ಇದ್ರು ಅನ್ಯ ಧರ್ಮೀಯರು ಅಂತ ನಾವು ಹೇಳ್ಬೋದು. ಆದ್ರೆ
ಇಸ್ರಾಯೇಲರನ್ನ ಸ್ವಾಮಿ ಯಾಕೆ ಆಯ್ಕೆ ಮಾಡಿಕೊಂಡಿದ್ದನು ಅಂದ್ರೆ ಇಸ್ರಾಯೇಲರು ಎಲ್ಲಾ ಜನಾಂಗಕ್ಕೂ ಬೆಳಕನ್ನ ಕೊಡುವಂತವರಾಗಿರ್ಬೇಕಾಗುತ್ತೆ. ದೇವರ ಸ್ವಭಾವವನ್ನ, ದೇವರ ಚಿತ್ತವನ್ನ, ದೇವರ ಒಂದು ಗುಣ ಸ್ವಭಾವವನ್ನ ಅವರು ಇಡೀ ಲೋಕಕ್ಕೆ ತಿಳಿಸಬೇಕಾಗಿತ್ತು. ಕೊಡುವಂತಹ, ಇಡೀ ಲೋಕಕ್ಕೆ ತಿಳಿಸುವಂತಹ ಜವಾಬ್ದಾರಿಯನ್ನ ಅವರು ಹೊಂದಿದ್ರು. ಅದಕ್ಕೋಸ್ಕರ ಇಸ್ರಾಯೇಲನ್ನ ಅದನ್ನು ಆಯ್ಕೆ ಮಾಡ್ಕೊಂಡು ಸ್ವಾಮಿ ಮೊದಲು ಹೇಳ್ತಾನೆ, ನೀವು ಎಲ್ಲಾ ಜನಾಂಗಗಳಿಗೆ ಶ್ರೇಷ್ಠರು ಅಂತ ನಾನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಹೇಳ್ಬೇಕು ಅಂದ್ರೆ ನೀವು ನಿಜವಾಗಿಯೂ ಬಲಹೀನರು. ನಾನು ಅವರ ಒಂದು ಪಾಪಗಳ ನಿಮಿತ್ತ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಖಂಡಿತವಾಗಿ ಸಹೋದರರು ಬೇಕಾಗಿತ್ತೋ ಹಾಗೆಯೇ ನಾವು ಈ ಕಾಲಘಟ್ಟದಲ್ಲಿ, ಅಂತ್ಯಕಾಲದಲ್ಲಿ ಎಲ್ಲಾ ಕ್ರೈಸ್ತ ವರ್ಗದವರಿಗೂ, ಎಲ್ಲಾ ಒಂದು ಡಿನಾಮಿನೇಷನ್ ಅವರಿಗೂ, ಎಲ್ಲಾ ಧರ್ಮೀಯರಿಗೂ ಬೆಳಕನ್ನ ಕೊಡುವಂತಹ ಒಂದು ಜವಾಬ್ದಾರಿಯನ್ನ ಈ ಕೊಟ್ಟಿದ್ದಾನೆ. ಆ ಒಂದು ರೀತಿ ದೇವರು ಇಸ್ರಾಯೇಲನ್ನ ತಿರಸ್ಕೃತರಾದರು, ಹಾಗೆ ನಾವು ತಿರಸ್ಕಾರಕ್ಕೆ ಒಳಗಾಗುತ್ತೇವೆ. ನಮಗೂ ಕೊಟ್ಟಿರುವಂತ ಜವಾಬ್ದಾರಿ ಅಂದ್ರೆ ಈ ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಮಕ್ಕಳಾಗಬೇಕಾಗಿದೆ. ಈ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ಕೆಟ್ಟದಗಳನ್ನ ನಾವು, ಅಂದ್ರೆ ಪ್ರಕೃತಿಯಲ್ಲಿ ಆಗುತ್ತಿರುವಂತಹ ಮಾಲಿನ್ಯಗಳಿರ್ಬೋದು, ಪ್ರಕೃತಿಯಲ್ಲಿ ಮಾಡ್ತಾ ಇರುವಂತಹ ಶೋಷಣೆ ಇರ್ಬೋದು, ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ದೇವೆ, ಇದರೆಲ್ಲ ಪೊಲ್ಯೂಟ್ ಮಾಡ್ತಾ ಇದ್ದೇವೆ. ಈ ಭೂಮಿ ನಮ್ಮದೇ, ನಮ್ಮ ಸ್ವಂತಕ್ಕೆ ಇದೆ ಅನ್ನೋ ರೀತಿ ಇದನ್ನ ನಾವು ಬಹಳ ಕೆಟ್ಟ ಒಂದು ಸ್ಥಳವನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಏರ್ ಪೊಲ್ಯೂಷನ್ ಎಷ್ಟಿದೆ ಡೆಲ್ಲಿಯಲ್ಲಿ ಅಂತಂದ್ರೆ, ಅಲ್ಲಿ ಎಲ್ಲರಿಗೂ ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಥವಾ ಶ್ವಾಸಕೋಶದ ಒಂದು ಇನ್ಫೆಕ್ಷನ್ ಇಂದ ಅವ್ರು ಬಳಲ್ತಾ ಇದ್ದಾರೆ. ಕೆಲವು ಕಡೆ ನೀರು ಎಷ್ಟು ಮಾಲಿನ್ಯವಾಗಿದೆ ಅಂದ್ರೆ, ಗಂಗಾ ಜಲವನ್ನ ಪವಿತ್ರ ಗಂಗಾ ಅಂತ ಕರೀತಾರೆ. ಆ ಗಂಗಾ ಜಲದಲ್ಲಿ ಇರೋ ಆ ಒಂದು ಮಾಲಿನ್ಯ ಎಷ್ಟಿದೆ ಅಂದ್ರೆ, ನಮ್ಮ ಸಿವೇಜ್ ವಾಟರ್ ಏನಿದೆ, ಸಿವೇಜ್ ಈ ಏನಿದೆ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಇರುವಂತಹ ವಾಟರ್ ಏನಿದೆ, ಅಷ್ಟು ಒಂದು ಬೇರೆ. ಈ ಒಂದು ಕಡೆ ನಾವೇನ್ ಮಾಡ್ತಾ ಇದ್ದೀವಿ, ದೇವರು ಕೊಟ್ಟಂತಹ ಈ ಪ್ರಕೃತಿಯಲ್ಲಿರುವ ನೆಲ, ಜಲ, ಈ ಪಕ್ಷಿ, ಪ್ರಾಣಿಗಳು, ಕಾಡು ಎಲ್ಲವನ್ನ ನಾವು ಹಾಳುಗೆಡುತ್ತಿದ್ದೇವೆ. ನಮ್ಮ ಮುಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಪ್ರಕೃತಿಯನ್ನು ನೋಡಿ ಸಂತೋಷ ಪಡುವಂತೆ ನಾವು ಇದನ್ನ ಇಟ್ಟಿದ್ದ ಇಲ್ಲ. ಪ್ರಕೃತಿಯು ದೇವರು ನಮಗೂ ಮಧ್ಯೆ ಅದು ಒಂದು ಶಿಕ್ಷಕನಂತೆ ಕೆಲಸ ಮಾಡ್ತದೆ. ನಾವು ಸತ್ಯವೇದದಿಂದ ನಾವು ದೇವರನ್ನ ತಿಳ್ಕೊಳ್ಬಹುದಾಗಿದೆ, ಹಾಗೆ ಪ್ರಕೃತಿಯ ಮುಖಾಂತರವೂ ನಾವು ದೇವರು ತನ್ನನ್ನ ತಾನು ಪ್ರಕಟಿಸ್ತಾ ಹೋಗ್ತಾನೆ. ಇಲ್ಲಿರುವ ಪಕ್ಷಿಗಳು, ಆ ಪಕ್ಷಿಗಳು ಕಟ್ಟುವಂತಹ ಗೂಡು, ಆ ಗೂಡಿನೊಳಗಿಡುವಂತಹ ಮೊಟ್ಟೆಗಳು, ಆ ಮೊಟ್ಟೆಗಳನ್ನ ಪ್ರೀತಿಯಿಂದ ಕಾವು ಕೊಟ್ಟು ಮರಿಗಳನ್ನ ಮಾಡುವಂತಹ ಆ ಒಂದು ಪಕ್ಷಿಗಳು, ತಾಯಿ ಪಕ್ಷಿ, ತಂದೆ ಪಕ್ಷಿ, ಅವು ಪಡುವಂತಹ ಸಂತೋಷ, ಇವೆಲ್ಲವನ್ನ ನೋಡುವಾಗ ದೇವರು ಎಷ್ಟು ಪ್ರೀತಿ ಸ್ವರೂಪನು, ಎಷ್ಟು ಕರುಣಾಮಯಿ, ಇದನ್ನ ನಮಗೋಸ್ಕರ ಎಂತ ಚಂದವಾಗಿ, ಎಷ್ಟು ಸೌಂದರ್ಯವಾಗಿ ಸೃಷ್ಟಿ ಮಾಡಿದ ಅಂತ ದೇವರನ್ನ ನಾವು ಕೊಂಡಾಟ ಮಾಡ್ಬೇಕು. ಆ ರೀತಿಯಲ್ಲಿ ನಾವು ಈ ಪ್ರಕೃತಿಯನ್ನ ಪಾಲಿಸುವ ರೂಪತ್ತೆಗಾರಿಕೆಯಲ್ಲಿ ನಾವು ಎಡವಿದ ಜವಾಬ್ದಾರಿಯನ್ನ ಸರಿಯಾಗಿ ಈ ಸಮಾಜ ಒಳಿತಿಗೋಸ್ಕರ ಅಂದು ಇಸ್ರಾಯೇಲರನ್ನ ಆತನು ಜ್ಞಾನಿಗಳನ್ನಾಗಿ ಮಾಡಿದ್ದು, ಅವರಿಗೆ ತನ್ನ ಮಾರ್ಗಗಳನ್ನ ಕೊಟ್ಟಿದ್ದು ಎಲ್ಲ ಸಮಸ್ತ ಜನಾಂಗಗಳಿಗೋಸ್ಕರ. ಎಲ್ಲಾ ಜನಾಂಗವೂ ಅವನಿಂದ ಒಳ್ಳೆಯದನ್ನ ಪಡ್ಕೊಳ್ಬೇಕು. ಅದು ಇಸ್ರಾಯೇಲರ ಮುಖಾಂತರ ಆಗ್ಬೇಕು ಅನ್ನುವಂತಹ ಉದ್ದೇಶ ದೇವರಿಗಿತ್ತು. ಒಂದ್ ವೇಳೆ ಈ ಆಯ್ಕೆಯನ್ನ ಮಾಡಿಕೊಂಡು ನಾವು ಆ ಜವಾಬ್ದಾರಿಯನ್ನ ನಿರ್ವಹಿಸ
ಖಂಡಿತವಾಗಿಯೂ ನಮ್ಮ ಈ ಒಂದು ಕೆಟ್ಟತನಕ್ಕೆ, ಬೇಜವಾಬ್ದಾರಿತನಕ್ಕೆ, ನಮ್ಮ ಈ ಒಂದು ದುಷ್ಟತನಕ್ಕೆ, ಅಂದರೆ ಮೊಂಡತನಕ್ಕೆ ದೇವರು ಇಂದಿಗೂ ಸಹ ನಮ್ಮ ವಿಷಯದಲ್ಲೂ ಸಹ ದುಃಖ ಪಡುವನಾಗಿದ್ದಾನೆ. ಪ್ರಿಯರೇ, ಯಾವಾಗಲೂ ದೇವರು ದುಃಖ ಪಟ್ಟಿದ್ದು ಹೀಗೇನೆ. ಇಸ್ರಾಯೇಲರು ತಪ್ಪು ಮಾಡಿದಾಗ ಆತನು ದುಃಖ ಪಟ್ಟ, ಮೋಶೆಯವನು ತಪ್ಪು ಮಾಡಿದಾಗ ದುಃಖ ಪಟ್ಟನು, ದಾವೀದನು ತಪ್ಪು ಮಾಡಿದಾಗ ದುಃಖ ಪಟ್ಟನು. ನಾವು ತಪ್ಪು ಮಾಡುವಾಗ್ಲೆಲ್ಲ ಆತನು ದುಃಖ ಪಡ್ತಾನೆ. ಪೌಲನು ಹೇಳ್ತಾನೆ, ನೀವು ಮತ್ತೊಮ್ಮೆ ಆ ದೇವಕುಮಾರನ, ಮನುಷ್ಯ ಕುಮಾರನ ಮತ್ತೊಮ್ಮೆ ನೀವು ಶಿಲುಬೆಗೆ ಏರಿಸಿ ಆತನನ್ನ ನೀವು ಆ ಪಕ್ಕೆಗಳನ್ನ ನೀವು ಮತ್ತೆ ತಿವಿ ಅಂತವರಾಗಿರ್ತೀರಿ ಅಂತ. ಖಂಡಿತವಾಗಿಯೂ ಮತ್ತು ಶಿಲುಬೆಗೆ ಏರಿಸುವಂತ ಕೆಲಸವನ್ನ ಮಾಡ್ತೇವೆ. ಶಿಲುಬೆಗೆ ಏರಿಸುವಂತ ಕೆಲಸವನ್ನ ಮಾಡಿದಂತವರು ಇಸ್ರಾಯೇಲರು ಏನ್ ಹೇಳಿದ್ರು? ಇದರ ಒಂದು ಪ್ರತಿಫಲ, ಇದರ ಒಂದು ಫಲಿತಾಂಶ, ಇದೆಲ್ಲವನ್ನ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರ್ಲಿ, ನೀನು ಮೊದಲು ಇವನ್ನ ಶಿಲುಬೆಗೆ ಏರಿಸು, ಮರಣ ಶಿಕ್ಷೆಯನ್ನ ಕೊಡು ಅಂತ ಕೇಳ್ಕೊಂಡ್ರು. ಅಂತಹ ಒಂದು ಶಾಪವನ್ನ ತಮ್ಮ ಮೇಲೆ ತಾವು ಹೊಂದ್ಕೊಂಡ್ರು ಇಸ್ರಾಯೇಲರು. ಅದರ ಪರಿಣಾಮವಾಗಿ ಅವರು ತಮ್ಮ ಜೀವನ ಪರ್ಯಂತ ಅವರು ಆ ಕಷ್ಟಗಳನ್ನು ಸಹಿಸಿಕೊಂಡೇ ಬರ್ಬೇಕಾಗಿ ಬಂತು. ಬೇರೆ ನಾವು ಕೂಡ ಒಂದು ವೇಳೆ ಇಸ್ರಾಯೇಲರಂತೆ ಇವತ್ತು ದೇವರಿಗೆ ವಿರುದ್ಧವಾಗಿ ನಡೀತಾ ಹೋದ್ರೆ ಆತನು ಕೊಟ್ಟಂತ ದೇವರನ್ನೇ ನಾವು ಮತ್ತೆ ಶಿಕ್ಷಿಸುವಂತರಾಗಿರ್ತೇವೆ. ತಿಳಿದು ಮಾಡುವಂತಹ ತಪ್ಪುಗಳಿಗೆ ಸ್ವಾಮಿ ಕ್ಷಮಾಪಣೆಯನ್ನು ಕೊಡುವುದಿಲ್ಲ. ದೇವರು ತಪ್ಪುಗಳಿಗೆ ಕ್ಷಮಾಪಣೆ ಕೊಡ್ತಾನೆ. ಅಂದ್ರೆ ನಮಗೆ ರೋಗಗಳು ಬಂದಾಗ, ನಮಗೆ ಯಾವ್ದಾದ್ರು ವ್ಯಾಧಿ ಬಂದಾಗ ನಮಗೆ ಔಷಧವಿರ್ತದೆ. ಔಷಧವನ್ನ ದೇವರು ಕೊಡ್ಲಿಕ್ಕೆ ಸಿದ್ಧವಾಗಿರ್ತಾನೆ. ಯಾವ ರೀತಿ ವೈದ್ಯನು ಔಷಧವನ್ನ ಕೊಡ್ತಾನೋ ಹಾಗೆ ಕೊಡ್ಲಿಕ್ಕೆ ದೇವರು ಸಿದ್ಧವಾಗಿರ್ತಾನೆ. ಆದ್ರೆ ನಾವು ತಪ್ಪು ಮಾಡಿದಂತವರು, ನಾವು ಪಾಪ ಮಾಡಿದಂತವರು ಅಪರಾಧಗಳನ್ನ ತಿಳಿಸಿದ ಮೇಲೆ ಆತ್ಮನಿಗೆ ವಿರುದ್ಧವಾಗಿ ಮಾಡಬೇಕು. ಪಶ್ಚಾತ್ತಾಪವನ್ನ ಪಟ್ಟು ಅದನ್ನ ಬಿಡದೆ ಹೋದ್ರೆ ನಮಗೆ ಶುಭವಾಗುವುದು, ದೇವರ ಕರುಣೆ ದೊರೆಯುವುದು ಎಂಬುದಾಗಿ ಸ್ಪಷ್ಟವಾಗಿ ಸೊಲೊಮೋನ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನ ಕೆಡಿಸ್ಕೊಂಡ ಮೇಲೆ ಅವನು ವೈದ್ಯರ ಬಳಿ ಬಂದ ಮೇಲೆ ವೈದ್ಯರು ಕೊಟ್ಟಂತಹ ಇಂಜೆಕ್ಷನ್ ಅಥವಾ ಕೊಡುವಂತಹ ಆ ಒಂದು ಔಷಧಗಳನ್ನ, ಮಾತ್ರೆಗಳನ್ನ ನಾವು ತಗೊಳ್ಳದೆ ಹೋದ್ರೆ ಯಾರಿಗೆ ಈಗ ವಿರುದ್ಧವಾಗಿ ನಿಂತಿದ್ದೀವಿ? ನಾವು ಆ ವೈದ್ಯರಿಗೆ ನಾವು ವಿರುದ್ಧವಾಗಿ. ವೈದ್ಯರು ನಮ್ಮ ಒಂದು ಅಸ್ವಸ್ಥತೆಗೋ, ರೋಗಕ್ಕೋ, ಕಾಯಿಲೆಗೋ ಚಿಕಿತ್ಸೆಯನ್ನು ಕೊಡೋದಕ್ಕೋಸ್ಕರ ಔಷಧವನ್ನ ಕೊಟ್ಟಾಗ ಆ ಔಷಧವನ್ನೇ ನಾವು ಬೇಡ ಅಂತ ತ್ಯಜಿಸೋದು ಯಾವುದಕ್ಕೆ ಸಮಾನ ಅಂತಂದ್ರೆ, ದೇವರ ಕೃಪೆಯನ್ನೇ ನಾವು ಬೇಡ ಅಂತ ಹೇಳಿದಾಗ ಯಾವ ಪರಿಣಾಮ ಆಗುತ್ತೆ ಅಂದ್ರೆ, ಪರಿಶುದ್ಧಾತ್ಮನು ನಮಗೆ ಕೊಟ್ಟಂತಹ ಆ ಒಂದು ತಿಳುವಳಿಕೆ ವಿರೋಧ ಹೇಳುತ್ತೆ. ಆತ್ಮನನ್ನು ವಹಿಸಬೇಡಿ ಅಂತ ಏನೋ ಇದೆಯಲ್ಲ ವಾಕ್ಯಲ್ಲಿ. ಫಸ್ಟ್ ಆತ್ಮನನ್ನು ಏನಂತ ಇದೆ ವಾಕ್ಯ? ಆತ್ಮನನ್ನು, ಪರಿಶುದ್ಧಾತ್ಮನನ್ನು ನಂದಿಸಬೇಡ್ರಿ ಅಂತನ ಕೇಳಿಸ್ತಾ ಇದೆಯಾ? ವಾಕ್ಯಗಳನ್ನು ಹೀನೈಸಬೇಡಿರಿ, ಪರಿಶುದ್ಧಾತ್ಮನನ್ನು ನಿಂದಿಸಬೇಡಿರಿ ಅಂತೀವಿ. ಪರಿಶುದ್ಧಾತ್ಮನಿಗೆ ವಿರೋಧವಾಗುವ ಮಾಡುವ ಪಾಪಗಳು ಯಾವುವು ಅಂದ್ರೆ, ಪಾಪಗಳಿಗೆ ಕೊಟ್ಟಂತಹ ಆ ಒಂದು ರೆಮಿಡಿಯನ್ನ ಅಂದ್ರೆ ಕೃಪೆಯನ್ನ ನಾವು ಒಗೆದಾಗ ಅಥವಾ ಅದ ಬೇಡ ಅಂತ ತಿರಸ್ಕಾರ ಮಾಡುವಾಗ ಆ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. ಆದ್ರಿಂದ ಪಾಪ ಮಾಡೋದು ಸಹಜ. ಪಾಪಕ್ಕೆ ಇರುವಂತಹ ಒಂದು ಪರಿಹಾರವು ನಾವು ತೆಗೆದುಕೊಳ್ಳದೆ ದೇವರು ಪಶ್ಚಾತ್ತಾಪ ಪಡುವ ಹೃದಯವನ್ನು ಕೊಟ್ಟಾಗಿ ಸಹ ನಾವು ಮೊಂಡವಾಗಿ ಮಾಡಿಕೊಂಡಾಗ, ನಾವು ಮೊಂಡರಾದಾಗ, ನಮ್ಮ ಹೃದಯವನ್ನ ಕಠಿಣಪಡಿಸಿಕೊಂಡಾಗ ದೇವರು ಏನೂ ಮಾಡಲಾಗದೆ ಅವನು ದುಃಖ ಪಡುವಂತ ಸಂದರ್ಭ ಬರ್ತದೆ. ಇದನ್ನೇ ತಾನೇ ಉದ್ದಕ್ಕೂ ನಾವು ಇಸ್ರಾಯೇಲರ ಜೀವಮಾನದಲ್ಲಿ, ಅವರ ನಡೆಸುವಿಕೆಯಲ್ಲಿ, ಅಲ್ಲಿ ನಡೆದಂತಹ ಅನೇಕ ಪಾಪಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇವೆಲ್ಲವನ್ನ ನೋಡುವಾಗ ದೇವರ ದುಃಖ ಯಾವಾಗ್ಲೂ ನಮ್ಮ ಪಾಪದ
ಫಲವಾಗಿ ಅನ್ನೋದನ್ನ ನಾವು ನೋಡ್ತೇವೆ. ನೆಹೆಮಿಯ 9ನೇ ಅಧ್ಯಾಯ 7:33 ನಾವು ಇದನ್ನ ಸ್ಪಷ್ಟವಾಗಿ ನೋಡ್ತೇವೆ. ಅವರು ಹೇಗೆಲ್ಲ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು, ಎಲ್ಲೆಲ್ಲಿ ದೇವರಿಗೆ ನಿಜವಾಗಿಯೂ ಅವರ ವಿಷಯದಲ್ಲಿ ದುಃಖವಾಯಿತು, ನಿಜವಾಗಿಯೂ ಅವರ ವಿಷಯದಲ್ಲಿ ಕೋಪಗೊಂಡನು, ನಿಜವಾಗಿಯೂ ಅವರ ವಿಷಯದಲ್ಲಿ ಅವನು ರೋಷಗೊಂಡನು, ನಿಜವಾಗಿಯೂ ಅವರ ವಿಷಯದಲ್ಲಿ ಹೃದಯದಲ್ಲಿ ನೊಂದುಕೊಂಡನು ಅನ್ನೋದು ನಾವು ಸ್ಪಷ್ಟವಾಗಿ ಕಲಿಬಹುದಾಗಿದೆ. ಮನೆಗೆ ಹೋದಾಗ ಅಥವಾ ನೀವು ಮನೇಲೇ ಇದ್ದೀರಿ, ನೀವು ನೆಹೆಮಿಯನ ಒಂದು ಗ್ರಂಥದಲ್ಲಿ 9ನೇ ಅಧ್ಯಾಯ ಸಂಪೂರ್ಣವಾಗಿ ಇಸ್ರಾಯೇಲರು ಯಾವ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು, ದೇವರು ಯಾವ ರೀತಿ ಅವರನ್ನು ನಡೆಸ್ಕೊಂಡು ಬಂದನು, ಹಗಲಲ್ಲಿ ಮೇಘಸ್ತಂಭವಾಗಿ ಇರುಳಲ್ಲಿ ಅಗ್ನಿಸ್ತಂಭವಾಗಿ ನಡೆಸ್ಕೊಂಡು ಬಂದಂತಹ ದೇವರನ್ನ ಅವರು ಮರೆತು ಅವನಿಗೆ ವಿರುದ್ಧವಾಗಿ ನಿಂತು ಅಂದ್ರೆ ಇದಕ್ಕಿಂತಲೂ ದುಷ್ಟತನ ಇನ್ಯಾವುದಿದೆ ಪ್ರಿಯರೇ? ಅವರಿಗಿಂತ ಕಡಿಮೆ ಜ್ಞಾನವನ್ನ ನಮ್ಗೇನು ಕೊಟ್ಟಿದ್ದನೋ, ಅವರಿಗಿಲ್ಲದ ಜ್ಞಾನ, ಅವರಿಗೆ ತೋರಿಸಿದಂತಹ ಪ್ರೀತಿ, ಅವರಿಗಿಲ್ಲದಂತಹ ಒಂದು ಎಲ್ಲಾ ಒಂದು ಸತ್ಯವನ್ನ ನಮಗೆ ಪ್ರವಾದಿನಿ ಮುಖಾಂತರ ಕೊಟ್ಟಿದ್ದಾನೆ. ಆ ಪ್ರವಾದಿನಿಯ ಮುಖಾಂತರ ಕೊಟ್ಟಿರುವಂತ ವಾಕ್ಯಗಳನ್ನ ನಾವು ಇವತ್ತು ಅಲ್ಲಗಳಿದರೆ, ಅದಕ್ಕೆ ವಿರುದ್ಧವಾಗಿ ನಿಂತರೆ, ಅಸಡ್ಡೆ ಮಾಡಿದರೆ ಖಂಡಿತವಾಗಿಯೂ ಆ ದಿನದಲ್ಲಿ ಇಸ್ರಾಯೇಲರಿಗಾದಂತಹ ಒಂದು ದುಸ್ಥಿತಿ, ದುರ್ಗತಿ ಈ ದಿನದಲ್ಲೂ ಆಗುತ್ತದೆ. ದೇವರನ್ನ ನಾವು ದುಃಖಪಡಿಸಬಾರ್ದು. ದೇವರಿಗೆ ವಿಧೇಯರಿಗೆ ನಡ್ಕೊಳ್ಳುವಂತಹ ಸಂದರ್ಭಗಳಿಗೋಸ್ಕರ ನಮ್ಮನೆ ಬದುಕಿಸಿದ. ನಾವು ಬದುಕಿದ್ದೇವೆ ಅಂತಂದ್ರೆ ಆತನಿಗೆ ವಿರುದ್ಧವಾಗಿ ಮಾಡದ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ, ಆತನಿಗೆ ವಿರುದ್ಧವಾಗಿ ನಿಂತ ಜನವನ್ನ ನಾವು ನಮ್ಮ ಜೀವಿತದ ಮುಖಾಂತರ, ನಮ್ಮ ಉದಾಹರಣೆಯ ಮುಖಾಂತರ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಅವರಿಗೆ ಪರಿಚಯಿಸಿ ಅವರು ರಕ್ಷಕನನ್ನ ಕಂಡುಕೊಳ್ಳುವಂತೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಇದು ತಾನೇ ನಮ್ಮ ಜವಾಬ್ದಾರಿ. ಪಾಠಗಳನ್ನ ಇನ್ನು ನಾಳೆಯನ್ನು ನಾವು ಕಲಿಯುವುದಕ್ಕೆ ಹೋಗ್ತೇವೆ. ದೇವರ ಎಲ್ಲಾ ದುಷ್ಟತನಗಳಿಗೆ ವಿರೋಧವಾಗಿ ಒಳ್ಳೆ ಸರ್. ಕೇಳ್ರಿ. ಈ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5ನೇ ವರ್ಷದಿಂದ ಆಗ್ಲೇ ನೋಡಿದ್ 5ನೇ ವರ್ಷ ನಾವು ನೆನೆಸ್ತೀವಿ. ಕೇಳಿಸ್ತಾ ಇದೆಯಾ? ಅವರ ಮನುಷ್ಯರಲ್ಲಿದ್ದಂತ ಒಂದು ಆಲೋಚನೆ ಸಂಪೂರ್ಣವಾಗಿ ಅವರ ಬದಲಾವಣೆನೇ ಆಗುವಂತ ಪಶ್ಚಾತ್ತಾಪ ಪಡೆದಂತಹ ಮಂಡತನ ಅವರಲ್ಲಿತ್ತು ಅಂತ ಗೊತ್ತಾಯ್ತು ದೇವರಿಗೆ. ಅದಕ್ಕೆ ವರ್ತಮಾನ ಭೂತ ಭವಿಷ್ಯ ನೋಡುವ ದೇವರು ಅದಕ್ಕೆ ಸಂಪೂರ್ಣವಾಗಿ ಅವ್ರನ್ನ ನಾಶ ಮಾಡೋದು. ಕೇಳಿಸ್ತಾ ಇದೆಯಾ? ಈಗ ಅಷ್ಟಕ್ಕೆ ಇರಲಿ, ಅದು ಕೀರ್ತನೆ 78 ನಾವು ಬರೋಣ. 78:38 ಕೀರ್ತನೆ 78:38 ರೀತಿಯಲ್ಲಿ ದೇವರ ಆದರೂ ಆತನು ಕರುಣಾವುಳ್ಳವನು, ಅಪರಾಧಗಳನ್ನು ಸಂಹರಿಸದೆ ಕ್ಷಮಿಸುವವನು, ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದಿನದ ಪಾಠದ ಕುರಿತಾಗಿ ಇನ್ನೂ ತಿಳಿದುಕೊಳ್ಳಲು ಯಾವುದಾದ್ರೂ ಪ್ರಶ್ನೆ ಇದ್ರೆ ಆ ಪ್ರಶ್ನೆಯನ್ನ ಕೇಳಬಹುದು. ಸ್ವಲ್ಪ ಹೊತ್ತು ಆ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ತಿಳಿದಂತವರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗ ಪ್ರಶ್ನೆ ಏನು ಸರ್? ಈಗ ಆದಿಕಾಂಡ 6ನೇ ಅಧ್ಯಾಯ ಇಲ್ಲಿ ಮಾನವನು ತನ್ನ ಪಶ್ಚಾತ್ತಾಪ ಪಡೆದ ಮನಸ್ಸನ್ನ ಕಂಡಂತ ದೇವರು ಇವರು ಇರುವಂತ ದುಷ್ಕೃತ್ಯಗಳು ಸಂಪೂರ್ಣವಾಗಿ ಇವರ ನಾಶ ಮಾಡ್ಬೇಕು ಅಂತ ಅಷ್ಟು ಬೇಜಾರಾಗ್ಬಾರ್ದು. ಮನುಷ್ಯ ಪಶ್ಚಾತ್ತಾಪ ಪಡ್ಬೇಕು, ಇಲ್ಲಿ ದೇವರೇ ಪಶ್ಚಾತ್ತಾಪ ಪಡ್ತಾನೆ. ಅಷ್ಟು ಮಾಡಿ ಅದನ್ನ ನೋವನ್ನು ಉಳಿಸಿ ಆಯ್ತಾ. ಈಗ ಅದೇ 78 ಕೀರ್ತನೆ 38 ನೋಡುವಾಗ ಇಲ್ಲಿ ಏನಾಗುತ್ತೆ, ದೇವರು ಎಲ್ಲರನ್ನು ಕ್ಷಮಿಸ್ತಾರೆ, ಇಲ್ಲಿ ಎಲ್ಲರನ್ನು ಶಿಕ್ಷಿಸ್ತಾರೆ. ಅವ್ರಿಗೆಲ್ಲ ತಪ್ಪು ಮಾಡಿದ್ರೆ ಅವ್ರೆಲ್ಲರನ್ನು ಕ್ಷಮಿಸುವನಾಗಿ ತನ್ನ ಸೀಟನ್ನೆಲ್ಲ ಅವ್ರು ಬರಗೊಡಿಸ್ತೇನೆ ಹಲವು ಸಾರಿ ತಡೀತಾ ಬಂದನು ಅಂತ ನೋಡ್ತೀರಿ. ಯಾಕೆ ಅವನ್ನೆಲ್ಲ ನಾಶ ಮಾಡಬಾರ್ದಾಗಿತ್ತು ಅಂತ. ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಒಂದು ಉತ್ತರವನ್ನ ನಾನು ಹೇಳ್ತೇನೆ, ಈ ಉತ್ತರ ಸರಿಯಾಗುತ್ತೆ ನೋಡ್ರಿ. ಹೇಳಿ. ಏನಂತ ಅಂದ್ರೆ, ದೇವರು ಎಲ್ಲಾರನ್ನೂ ಉಳಿಸ್ಬಿಟ್ಟು ನನ್ನ
ಸಾಯಿಸ್ತಾ ಶಿಕ್ಷೆ ಕೊಡದೆ ಖಂಡಿತ ಶಿಕ್ಷೆ ಎಲ್ರಿಗೂ ಕೊಟ್ಟಿದ್ದಾನೆ. ಈಗ ನೀವು ತಿಳ್ಕೊಂಡಿರೋದು ಹಿಂಗ್ ತಿಳ್ಕೊಳ್ಳಿ. ಸರ್ ಈ ಪಾಠ ಇರಿ ಸರ್ ಒಂದ್ ನಿಮಿಷ. ಪಾಠದ್ದು ಜಾಸ್ತಿ ದೇವರು ಕರುಣಾಳು ಅಪರಾಧಿಗಳನ್ನು ಸಂಹರಿಸಿದೆ, ಇವನು ಕ್ಷಮಿಸುವವನು, ಹಾಗೆ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದು ಹಲವು ಸಾರಿ ತಡೆಯುತ್ತಾ ಬಂದನು. ಇಷ್ಟು ಬೇಕಾ ಸರ್? ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಹೇಳ್ತಾರೋ ಆದ್ರೂ ಕೂಡ ತಾಳ್ಮೆಯಿಂದ ದೇವರು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಅವ್ರನ್ನ ಕ್ಷಮಿಸ್ತಾ ಬಂದ್ರು ಅಂತ ಇಲ್ಲಿದೆ. ಹಾಗಿರ್ಬೇಕಾದ್ರೆ ನಾನು ಕೇಳೋದು, ಸಂಹರಿಸ್ಬಿಟ್ಟಿದ್ರೆ ಇದಲ್ಲ ಅವ್ರನ್ನ. ಆದ್ರೆ ಅಲ್ಲೇ ನಾವು ಕಾಣೋದು ಅಂದ್ರೆ ದೇವರ ದಯೆಯನ್ನ, ದೇವರ ಕರುಣೆಯನ್ನ ಹೊಂದ್ಕೊಟ್ಟಿದ್ದವನಾಗಿದ್ದನು ಇವನು ಅನ್ನೋದು ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಂದ್ರೆ ದೇವರು ಆವಾಗ ತನ್ನ ಸ್ವಭಾವವನ್ನ ಬದಲು ಮಾಡ್ಕೊಳ್ಳಲ್ಲ. ದೇವರ ಸ್ವಭಾವ ಅವನ ಸ್ವಭಾವದಲ್ಲಿ ಯಾವ ಮಾರ್ಪಾಟು ಇರೋದಿಲ್ಲ. ಅವನು ನಿನ್ನೆ ಇದ್ದಾಗೆ, ಇಂದು ಇದ್ದಾಗೆ, ಮುಂದೆ ಇರೋದ್ರಿಂದ ನಿರಂತರವಾಗಿ ಒಂದೇ ರೀತಿಯಲ್ಲಿ ಇರೋದ್ರಿಂದ ಅವನ ಸ್ವಭಾವದಲ್ಲಿ ಬದಲಾವಣೆ ಆಗಲ್ಲ. ಅವನು ಇವತ್ತು ನೆನ್ನೆ ಕೆಟ್ಟವನಾಗಿದ್ದು ಇವತ್ತು ಒಳ್ಳೆಯವನಾಗಲ್ಲ, ಅದು ಇವತ್ತು ಒಳ್ಳೆಯವನಾಗಿದ್ದು ನಾಳೆ ಕೆಟ್ಟವನಾಗಲ್ಲ. ಇಲ್ಲಿ ನಾವು ನೋಡ್ತೇವೆ ನೋಹನು ಈ ದೇವರ ಒಂದು ದಯೆಯನ್ನ ಹೊಂದಿಕೊಂಡನು. ನೋಹನ ಮೇಲೆ ದೇವರು ತನ್ನ ಕರುಣೆಯನ್ನ ತೋರಿಸಿದನು. ನೋಹನ ಮೇಲೆ ದೇವರು ತನ್ನ ಕೃಪೆಯನ್ನ ತೋರಿಸಿದನು, ತನ್ನ ಪ್ರೀತಿಯನ್ನ ತೋರಿಸಿದನು, ತನ್ನ ಸಂರಕ್ಷಣೆಯನ್ನ ಕೊಟ್ಟನು. ತನ್ನ ಪ್ರೀತಿಯನ್ನ ತೋರಿಸಿ ಅವನನ್ನು ಉಳಿಸಿದ್ರಿಂದ ಇವತ್ತು ಈ ಲೋಕದಲ್ಲಿ ಇಷ್ಟೊಂದು 700 ಕೋಟಿಗಿಂತ ಹೆಚ್ಚು ಜನರು ಇವತ್ತು ಇದ್ದಾರೆ. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ವಂದನೆಗಳು ಉತ್ತಮವಾದಂತಹ ಚರ್ಚೆಗಾಗಿ, ನಮ್ಮ ಉತ್ತಮವಾದ ಪಾಠಕ್ಕಾಗಿ ಥ್ಯಾಂಕ್ ಯು ಉತ್ತಮವಾದ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಹೆಸರುಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಈ ದಿನದ ಮುಕ್ತಾಯದ ಪ್ರಾರ್ಥನೆಯನ್ನ ಸಹೋದರ ಡೇವಿಡ್ ರಾಯಚೂರು ಅವರು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಪ್ರಾರ್ಥನಾ ಮನವಿಗಳು ರಾಜೇಶ್ವರಿ ಅವರಿಗೋಸ್ಕರ ಮತ್ತು ಮೇಘನಾ ಅವರಿಗೋಸ್ಕರ, ಕೃಷ್ಣಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೂ ಹಿರಿಯರಂತ ವಿಜಯ್ ಕುಮಾರ್ ಅವರು ಸಹ 2-3 ದಿವಸಗಳಿಂದ ಅಸ್ವಸ್ಥರಾಗಿದ್ರು. ದೇವರ ಕೃಪೆಯಿಂದ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಅವರಿಗೆ ಸಂಪೂರ್ಣವಾದ ಆರೋಗ್ಯದಿಂದ ಆ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡುವಾಗೆ ಕರ್ತನವರಿಗೆಲ್ಲ ಸುಕ್ಷೇಮವನ್ನು ತರಲಿ ಎಂಬುದಾಗಿ ಆರೋಗಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು, ಲೋಕ್ಯ ಸಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ವಿಜಯಕುಮಾರ್ಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಓಕೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಸಹೋದರ ಡೇವಿಡ್ ರಾಯಚೂರು ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಪರಿಶುದ್ಧ ಸ್ವಾಮಿ, ಇಂದು ಸ್ವಾಮಿ ಸಬ್ಬತ್ ಪಾಠಶಾಲೆಯಲ್ಲಿ ನಿಮ್ಮ ಪ್ರಿಯ ದಾಸರಾಗಿರುವಂತ ಸ್ವಾಮಿ ನಮಗೆ ಉತ್ತಮವಾದ ರೀತಿಯಲ್ಲಿ ವಾಕ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ ಕರ್ತನೆ.
ಯಾವ ಒಂದು ರೀತಿಯಲ್ಲಿ ಸ್ವಾಮಿ ಇಸ್ರಾಯೇಲ್ ನಿಮಗೆ ವಿರೋಧವಾಗಿ ತಪ್ಪು ಮಾಡಿದಾಗ ಸ್ವಾಮಿ ಅವರನ್ನು ನೀವು ಕ್ಷಮಿಸ್ತಾ ಬಂದಿದ್ದೀರಿ ಸ್ವಾಮಿ. ಅವರ ಮೇಲೆ ನಿಮ್ಮ ಪ್ರೀತಿ ನಿಮ್ಮ ದಯೆಯನ್ನು ಇಟ್ಟಿದ್ದೀರಿ ಕರ್ತನೆ. ಆದಾಗ್ಯೂ ಸ್ವಾಮಿ ಅವರು ನಿಮಗೆ ವಿರೋಧವಾಗಿ ಪದೇ ಪದೇ ತಪ್ಪು ಮಾಡಿದಾಗ ಸ್ವಾಮಿ ಐಗುಪ್ತ ದೇಶದಿಂದ ಅವರನ್ನು ಬಿಡುಗಡೆ ಮಾಡಿಕೊಂಡು ಬಂದಿರುವಾಗಲೂ ಕರ್ತನೆ ಅವರು ನಿಮ್ಗೆ ವಿರೋಧವಾಗಿ ತಪ್ಪು ಮಾಡಿದಾಗ ಸ್ವಾಮಿ ಆ ಒಂದು ಸ್ವಾಮಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಸ್ವಾಮಿ ಮತ್ತು ಕಾಲೇಬ ಮತ್ತು ಹೊಸ ಸಂತಾನವು ಸ್ವಾಮಿ ನೋಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಿ ಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ ನಮ್ಮಲ್ಲಿ ಕೂಡ ಈ ಕಾಲದಲ್ಲಿ ಸ್ವಾಮಿ ನಾವು ನಿಮಗೆ ವಿರೋಧವಾಗಿ ತಪ್ಪು ಮಾಡಿದಂತ ಪಕ್ಷದಲ್ಲಿ ನಮ್ಮ ಎಲ್ಲಾ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ಕರ್ತನೆ. ನೀವು ನಮ್ಮನ್ನು ಸ್ವಾಮಿ ನಿಮ್ಮ ಒಂದು ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ ಕರ್ತನೆ. ಹೌದು ಸ್ವಾಮಿ, ನಾವು ನಿಮ್ಮ ದೃಷ್ಟಿಗೆ ವಿರೋಧವಾಗಿ ತಪ್ಪು ಮಾಡಿದಂತ ಪಕ್ಷದಲ್ಲಿ ನಮ್ಮೆಲ್ಲಾ ತಪ್ಪು ಅಪರಾಧಗಳನ್ನು ಕ್ಷಮಿಸ್ರಿ ಕರ್ತನೆ. ನಿಮ್ಮ ಒಂದು ನೂತನ ಯೆರೂಸಲೇಮ್ ಬರುವವರೆಗೂ ಕರ್ತನೆ ನಾವು ಅದರಲ್ಲಿ ಸೇರುವಂತ ಮಕ್ಕಳಾಗಿ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಈಗ ಕರ್ತನೆ ನಾವು ನಿಮ್ಮ ದೃಷ್ಟಿಗೆ ತಪ್ಪು ಮಾಡಿದಂತ ಪಕ್ಷದಲ್ಲಿ ನಮ್ಮೆಲ್ಲಾ ತಪ್ಪು ಅಪರಾಧಗಳನ್ನು ಮನ್ನಿಸಿ ಕರ್ತನೆ. ಯೇಸುವಿನ ರಕ್ತದಿಂದ ನಮ್ಮನ್ನು ಸ್ವಾಮಿ ಸಕಲ ಪಾಪವನ್ನು ತೆಗೆದಾಕಿ ನಮ್ಮನ್ನು ಶುದ್ಧ ಹೃದಯವನ್ನು ದಯಪಾಲಿಸಿರಿ ಸ್ವಾಮಿ. ನಾವು ಸ್ವಾಮಿ ನಿಮಗಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ನಿಮಗಾಗಿ ನಾವು ಬದುಕುವಂತೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಈಗ ಸ್ವಾಮಿ ಲೋಕದಲ್ಲಿ ಸ್ವಾಮಿ ಮನುಷ್ಯರಿಗೋಸ್ಕರ ನಾವು ಜೀವಿಸಲಾದೆ ಕರ್ತನೆ. ಆ ಒಂದು ಪರಲೋಕ ರಾಜ್ಯದ ಕಡೆಗೆ ನಾವು ತಿರುಗಿ ನೋಡುವಂತ ಮಕ್ಕಳಾಗಿ ನಮ್ಮನ್ನು ಬಲಪಡಿಸಿ ಆ ಒಂದು ರಾಜ್ಯಕ್ಕೆ ನಾವು ಸೇರುವವರೆಗೆ ಸ್ವಾಮಿ ಯೇಸುವಿನ ಸುವಾರ್ತೆಯನ್ನು ಅನೇಕರಿಗೆ ತಲುಪುವಂತೆ ಸತ್ಯ ಸುವಾರ್ತೆಯನ್ನು ಸ್ವಾಮಿ. ಈ ಲೋಕ ನಮಗೆ ಶಾಶ್ವತವಲ್ಲ ಸ್ವಾಮಿ. ಈ ಲೋಕವನ್ನು ಒಂದಲ್ಲ ಒಂದ್ ದಿವಸ ನಾವು ಬಿಟ್ಟು ಹೋಗುವವರಾಗಿದೆ ಸ್ವಾಮಿ. ಆದಾಗ್ಯೂ ಕರ್ತನೆ ನಾವೆಲ್ಲರೂ ಕರ್ತನೆ ನಿಮ್ಮ ಒಂದು ರಾಜ್ಯದ ಕಡೆಗೆ ನಾವು ತಿರುಗಿ ನೋಡುವಂತೆ ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಸತ್ಯ ಸುವಾರ್ತೆಯನ್ನು ಯೇಸುವಿನ ಸುವಾರ್ತೆಯನ್ನು ಸರ್ವರಿಗೆ ಮುಟ್ಟುವಂತ ರೀತಿಯಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿರಿ. ಸುವಾರ್ಥ ಸಾರುವಂತ ಮಕ್ಕಳಾಗಿರುವಂತೆ ನಮ್ಮನ್ನು ಬಲಪಡಿಸಿ ಸ್ವಾಮಿ. ಮತ್ತು ಇಂದು ವಾಕ್ಯವನ್ನು ಹೇಳಿಕೊಟ್ಟಿರುವಂತ ಸಬ್ಬತ್ ಪಾಠಶಾಲೆಯನ್ನು ನಡೆಸಿಕೊಟ್ಟಿರುವಂತ ನಿಮ್ಮ ದಾಸರನ್ನು ಆಶೀರ್ವದಿಸಿ ಸ್ವಾಮಿ. ಅವ್ರ ಮುಖಾಂತರ ಬಂದಂತ ಪ್ರತಿ ಒಂದು ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಮತ್ತು ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ರಾಜೇಶ್ವರಿ ಅವರನ್ನು ಮತ್ತು ಸ್ವಾಮಿ ಕೃಷ್ಣಮೂರ್ತಿ ಅವರನ್ನು ಮತ್ತು ಮೇಘನ್ ಅವರನ್ನು ಪ್ರತಿ ಕುಟುಂಬಗಳಲ್ಲಿ ಸ್ವಾಮಿ ಏನು ಸಮಸ್ಯೆ ಇದೋ ನಿಮ್ಮ ಆ ಒಂದು ಸಮಸ್ಯೆಯನ್ನು ತೆಗೆದುಹಾಕಿ ಕರ್ತನೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿಕೊಡಬೇಕೆಂದು ನಿಮ್ಮಲ್ಲಿ ಬೇಡುವಂತವರಾಗಿದ್ದೆ ಸ್ವಾಮಿ. ವಿಜಯ್ ಕುಮಾರ್ ಸಾರ್ ಅವರನ್ನು ಕೂಡ ನೀವು ಜ್ಞಾಪಿಸ್ಕೊಂಡು ಅವ್ರಿಗೆ ಬೇಕಾದಂತ ಅವರ ಹೃದಯದ ಆಲೋಚನೆಯಲ್ಲಿ ಇರುವಂತ ಸಮಸ್ಯೆಯನ್ನು ತೆಗೆದುಹಾಕಿ ಅವ್ರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ. ಮತ್ತು ಈ ಕೂಟವನ್ನು ನಡೆಸ್ಕೊಂಡು ಹೋಗುದು ಅಂತ ನಿಮ್ಮ ದಾಸರನ್ನು ಎಂ ರಾಜು ಬೋಧಕರನ್ನು ನೀವು ಆಶೀರ್ವದಿಸಿರಿ. ಅವರು ಮಾಡುವಂತ ಸೇವೆಯನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಅವರನ್ನು ಅವರ ಧರ್ಮಪತಿಯನ್ನು ಅವರ ಮಕ್ಕಳನ್ನು ಅವರ ಮೊಮ್ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿರಿ ಕರ್ತನೆ. ಮತ್ತು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಈ ಝೂಮ್ ಕುಟುಂಬದಲ್ಲಿ ಸೇರಿರುವಂತ ಪ್ರತಿ ಒಬ್ಬರನ್ನು ಆಶೀರ್ವದಿಸಿ ಅವ್ರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸ ಬರಬೇಕೆಂದು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿರುವಂತ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್ ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತಹ ದೇವ ಮಂದಿರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ ಹಾಗೂ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರರ ಸಂಗಡ ಹಾಗೂ ಸ್ವಾಮಿ ವಿಶೇಷ ಗೀತೆಯನ್ನು ಹಾಡಿದಂತ ಹಿರಿಯರ ಸಂಗಡ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ವಾಕ್ಯವನ್ನು ತಿಳಿಸಿಕೊಟ್ಟಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವ್ರ ನಾಮ ಸ್ತೋತ್ರವಾಗಲಿ. ಈ ದಿನದ ಪಾಠವನ್ನ ನಡೆಸಿಕೊಟ್ಟಂತ ಸಹೋದರ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ
ಆ ಸಹೋದರರಿಗೂ ಹಾಗೂ ವಿಶೇಷ ಗೀತೆಯನ್ನು ಆಡಿದಂತ ಲೋಕೇಶ್ ಅಂಕಲ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಡೇವಿಡ್ ರಾಯಚೂರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ದಿನನಿತ್ಯವೂ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾ, ತನ್ನ ಜ್ಞಾನದಲ್ಲಿ ಬೆಳೆಸುತ್ತಾ, ತನ್ನ ವಾಕ್ಯದ ಬಲದಿಂದ ನಮ್ಮನ್ನು ತುಂಬಿಸಿ ತನ್ನ ಮಹಿಮೆಗಾಗಿ ಆಶೀರ್ವದಿಸಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ಎಲ್ಲರಿಗೂ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ಸುಖ ನಿದ್ರೆಯನ್ನ ದೇವರು ದಯಪಾಲಿಸಿ ನಾಳೆ ದಿನವನ್ನ ಹರ್ಷದಿಂದ ಎದ್ದು ಆತನನ್ನ ಕೊಂಡಾಡಲು ಅನುವು ಮಾಡಿಕೊಟ್ಟು ಮತ್ತೊಂದು ದಿನವನ್ನ ಆತನ ಘನತೆಗಾಗಿ ಕಳೆದು ನಾಳೆ ಮತ್ತೆ ಇದೇ ಸಮಯಕ್ಕೆ ಮತ್ತು ಬೆಳಗಿನ ಜಾವದಲ್ಲಿ ಆತನನ್ನು ಕೊಂಡಾಡಲು ಒಟ್ಟಾಗಿ ಸೇರಿ ಬರುವಂತೆ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಬೇಡುತ್ತಾ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಶುಭವಾಗಲಿ. ವಂದನೆಗಳು. ವಂದನೆಗಳು ಪಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮಗೂ ಕೂಡ.